Hi, hello students. Welcome to SPUC ಕೋಚಿಂಗ್ ಸೆಂಟರ್ ವಿಜಯಪುರ. ಇನ್ನು ಯಾರು ನಮ್ಮ SPUC ಕೋಚಿಂಗ್ ಸೆಂಟರ್ದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮೋಸ್ಟ್ ಇಂಪಾರ್ಟೆಂಟ್ ಇದ್ದು ಫಸ್ಟ್ PUC ಇದನ್ನ ಇಲ್ಲಿ ನೋಡ್ರಿ ಇಷ್ಟು ಪರ್ಸೆಂಟೇಜ್ ಫಿಕ್ಸ್ ಇದ್ದಿದ್ದು ಮ್ಯಾಥಮೆಟಿಕ್ಸ್ ಇದು, ನೆಕ್ಸ್ಟ್ ಏನು ಬಯಾಲಜಿ ಇದು, ನೆಕ್ಸ್ಟ್ ಫಿಸಿಕ್ಸ್ ಇದನ್ನು ಎಲ್ಲಾನು ಕ್ವಶನ್ಸ್ ನ ಅಲ್ಲಿ ಡಿಸ್ಕಷನ್ ಮಾಡಿರ್ತದ. ಸೊ ಅದಕ್ಕೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದರ ಲಿಂಕ್ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಅಂದಾಗ ಅವರಿಗೆ ಅನುಕೂಲ ಆಗ್ತದ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಟುಡೇಸ್ ಎಷ್ಟು ವಂಡರ್ಫುಲ್ ಕ್ವಶನ್ಸ್ ನ ಮ್ಯಾಥಮೆಟಿಕ್ಸ್ ಇಲ್ಲಿ 3 ಮಾರ್ಕ್ಸ್ ಇಂದು ಪಾರ್ಟ್ ಸಿ ನ ಕ್ವಶನ್ಸ್ ನ ಫಸ್ಟ್ ಕನ್ಸಿಡರೇಷನ್ ಮಾಡಿರ್ತೀವಿ ನೋಡ್ರಿ. ಪಾರ್ಟ್ ಸಿ ಇದು ಸೊ ಅಂದ್ರೆ 3 ಮಾರ್ಕ್ಸ್ ಗೆ ಯಾವ್ದಾದ್ರು ಒಂದನ ಪಕ್ಕ ಅಪಿಯರ್ ಆಗ್ತದ. ನಿಮ್ 2026 ಗೆ ಅಷ್ಟೇ ಅಲ್ಲ 2050 ತಕ್ಕ ಸಿಲೆಬಸ್ ಇತ್ತು ಅಂದ್ರೆ ಇದ್ರೊಳಗಡೆ ಒಂದ್ ಅಪಿಯರ್ ಆಗ್ತದ. ಹಾಗಾದ್ರೆ ಅಂತ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವಿದ್ದಾವ್ರಿ ಸರ್ ಫಸ್ಟ್ ಹೇಳ್ರಿ ಅಂತಂದ್ರೆ ಫಸ್ಟ್ನೇದು 3 ಮಾರ್ಕ್ಸ್ ಇಲ್ಲಿ ಏನಾವಲ್ಲ ಪಾರ್ಟ್ ಸಿ ಅಂದ್ರೆ 3 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಮೇಜರ್ಲಿ 3ನ ತಗೋತದ. ಯಾವ್ಯಾವ ತಗೋತೀರಿ ಸರ್ ಅಂತಂದ್ರೆ ದಟ್ ಈಸ್ ಫೈಂಡ್ ದಿ ಡೆರಿವೇಟಿವ್ ಅಂತೇಳಿ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ ಅನ್ನ ಕೇಳ್ತಾನಲ್ಲ. ಸೊ ದಟ್ ಈಸ್ ಸೈನ್ ಎಕ್ಸ್ ಇದಾರೆ ಕೇಳಿರ್ಬೋದು, ಇಲ್ಲ ಕಾಸ್ ಎಕ್ಸ್ ಇದಾರೆ ಕೇಳ್ತಾನೆ, ಇಲ್ಲ ಟ್ಯಾನ್ ಎಕ್ಸ್ ಇದಾರೆ ಕೇಳಿರ್ತಾನೆ. ಫೈಂಡ್ ದಿ ಡೆರಿವೇಟಿವ್ ಆಫ್ ಇವು ಸೆಕೆಂಡ್ PUC ಗೆ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ್ರೆ. ಯಾಕಂತಂದ್ರೆ ಇದ್ರ ಮೇಲೆ ಕಂಪ್ಲೀಟ್ 5th ಚಾಪ್ಟರ್ ಹಿಡ್ಕೊಂಡು 9th ಚಾಪ್ಟರ್ ತಕ್ಕ ಡಿಪೆಂಡೆನ್ಸಿ ಇದೆ. ಸೊ ಫೈಂಡ್ ದಿ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್. ಈಗ ಬರೀ ಸೈನ್ ಎಕ್ಸ್ ಒಂದೇ ಮಾಡಿದ್ರಿ ಅದೇ ಕೇಳದ ಬೆಸ್ಟ್. ಇರ್ಲಿಲ್ಲ ಅಂತಂದ್ರೆ ಸೊ ಸೈನ್ ಎಕ್ಸ್ ಇದಾರೆ ಕೇಳ್ತಾನ, ಇಲ್ಲ ಕಾಸ್ ಎಕ್ಸ್ ಇದಾರೆ ಕೇಳ್ತಾನ, ಇಲ್ಲಾಂದ್ರೆ ಟ್ಯಾನ್ ಎಕ್ಸ್ ಇದಾರೆ ಫ್ರಮ್ ದಿ ಫಸ್ಟ್ ಪ್ರಿನ್ಸಿಪಲ್ ಅಂತೇಳಿ ಕೇಳಿರ್ತಾನ. ಫ್ರಮ್ ದಿ ಫಸ್ಟ್ ಪ್ರಿನ್ಸಿಪಲ್ ಅಂತೇಳಿ ಕ್ಲಿಯರ್ ಆಗಿ ಕೊಟ್ಟಿರ್ತಾನ. ಸೊ ಅದು ಫಸ್ಟ್ ಪ್ರಿನ್ಸಿಪಲ್ ಯೂಸ್ ಮಾಡ್ಕೊಂಡು ಸೊ ಯು ಸಪೋಸ್ ಟು ಬಿ ಡಿರೈಡ್ ದಿಸ್ ಒನ್. ಸೆಕೆಂಡ್ ಒನ್ ರೀ ಸರ್ ಅಂತಂದ್ರೆ ಇದೇ ತರನೇ ಸೇಮ್ ಟು ಸೇಮ್ ವೇದೊಳಗಡೆ ಫೈಂಡ್ ದಿ ಡೆರಿವೇಟಿವ್ ಆಫ್. ಇಲ್ಲಿ ಸೈನ್ ಎಕ್ಸ್ ಕೇಳ್ಬಿಟ್ನಂದ್ರೆ ನೆಕ್ಸ್ಟ್ ಎರಡು ಕೇಳೋದಿಲ್ಲ, ಇಲ್ಲ ಕಾಸ್ ಎಕ್ಸ್ ಕೇಳೋದನಂದ್ರೆ ಫಸ್ಟ್ನೇದು ವೇಸ್ಟ್ ಆಗ್ತದ. ಸರ್ ಇವ್ರದ ಆನ್ಸರ್ಸ್ ಬೇಕಲ್ರಿ ಅಂತಂದ್ರೆ ಸೊ ಇವು ಸೈನ್ ಎಕ್ಸ್, ಕಾಸ್ ಎಕ್ಸ್, ಟ್ಯಾನ್ ಎಕ್ಸ್ ಲಾಸ್ಟ್ ಇಯರ್ 2025 ದೊಳಗಡೆ ನಮ್ಮ SPUC ದೊಳಗಡೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಇನ್ನು ಯಾರು ವಾಚ್ ಮಾಡಿಲ್ಲ ಅಲ್ಲಿದ್ದು ವಿಡಿಯೋನ ಕಂಪ್ಲೀಟ್ ಆಗಿ ಒಂದೊಂದನ್ನ ಐತಿ ಸಪರೇಟ್ ಆಗಿ. ಸೊ ಅದನ್ನ ವಾಚ್ ಮಾಡ್ರಿ. ವಿಡಿಯೋದೊಳಗೆ ಹೋಗಿ ಸೊ ಕಾಸ್ ಎಕ್ಸ್, ಟ್ಯಾನ್ ಎಕ್ಸ್, ಸೈನ್ ಎಕ್ಸ್ ಎಲ್ಲದರದ್ದು ಡಿಸ್ಕಷನ್ ಮಾಡೈತೆ. ಸೊ ಅದೇ ತರನ ಇಲ್ಲಿ ಸೈನ್ ಎಕ್ಸ್ ಆಯ್ತು. ಈಗ ಯಾವ್ದ್ರಿ ಸರ್ ಕಾಸ್ ಎಕ್ಸ್ ಫ್ರಮ್ ದಿ ಫಸ್ಟ್ ಪ್ರಿನ್ಸಿಪಲ್. ಓಕೆ, ಫ್ರಮ್ ದಿ ಫಸ್ಟ್ ಪ್ರಿನ್ಸಿಪಲ್ ಅಂತೇಳಿ ಕ್ಲಿಯರ್ ಆಗಿ ಕೊಟ್ಟಿರ್ತಾನೆ ನೋಡ್ರಿ. ಫ್ರಮ್ ದಿ ಫಸ್ಟ್ ಪ್ರಿನ್ಸಿಪಲ್. ಓಕೆ, ಫ್ರಮ್ ದಿ ಫಸ್ಟ್ ಪ್ರಿನ್ಸಿಪಲ್ ಅಂತೇಳಿ ಆಲ್ರೆಡಿ ನಿಮ್ಗ ಕೆಮಿಸ್ಟ್ರಿದು ಮತ್ತೆ ಎದ್ರದ್ರಿ ಸರ್ ಅಂತಂದ್ರೆ ಈಗ ಕೆಲವೊಂದಿಷ್ಟು ಮ್ಯಾಥಮೆಟಿಕ್ಸ್ ಇದನ್ನು ಲಾಸ್ಟ್ ಇಯರ್ ಮಾಡಿದ್ದು, ಮತ್ತೆ ಫಿಸಿಕ್ಸ್ ಇದನ್ನು ಮಾಡಿದ್ದು ಆಲ್ರೆಡಿ ನಮ್ಮ SPUC ಆಪ್ ದೊಳಗಡೆನೂ ಇದ್ದಾವ, ಮತ್ತೆ SPUC ಯೂಟ್ಯೂಬ್ ಚಾನಲ್ದಾಗೂ ಇದ್ದಾವ. ಬಯಾಲಜಿನ ಒಂದು PCMB 4 1 ಅವರ್ದನ್ನು ವಿಡಿಯೋ ಮಾಡೈತಿ. ಅದು ಯಾರು ನೋಡಿಲ್ಲ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ 19th ನಿಮ್ ಫಿಸಿಕ್ಸ್ ಎಕ್ಸಾಮ್ ಮುಗಿತದಲ್ಲ, ಮುಗಿಯನ ಇಮಿಡಿಯೇಟ್ಲಿ ಸೊ ಡೆಮೋ ಕ್ಲಾಸಸ್ ನ ಸ್ಟಾರ್ಟ್ ಆಗ್ತಾವ. ಸೆಕೆಂಡ್ PUC 2026 PUC 2 ವೆಕೇಶನ್ ಕ್ಲಾಸಸ್ ಡೆಮೋ ಕ್ಲಾಸಸ್ ಫಸ್ಟ್ 15 days ಡೆಮೋ ಕ್ಲಾಸಸ್ ಇರ್ತಾವ. ಓಕೆ, 19th ಎಷ್ಟು ಗಂಟೆದಿಂದ ಇರ್ತಾವ್ರಿ ಸರ್ ಕ್ಲಾಸಸ್ ಅಂದ್ರೆ ಅವತ್ತ ನಿಮ್ ಎಕ್ಸಾಮ್ ಮುಗಿತಾವಲ್ಲ, ಮುಗಿದ ಬಳಿಕ 4 ಗಂಟೆದಿಂದ 7 ಗಂಟೆ ತನಕ ಸೊ 3 ತಾಸದಷ್ಟು 3 hours ದಷ್ಟು ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಹಿಂಗ ಅವತ್ತೊಂದ್ ದಿನ 3 ತಾಸು ತಗೋತದ. ನೆಕ್ಸ್ಟ್ 20th ಹಿಡಿದು ಏನಿದೆಯಲ್ಲ 20th February 2026 ಹಿಡಿದು ಸೊ ಅಲ್ಲಿ ಏನಪ್ಪಾ ಅಂದ್ರೆ ಮಾರ್ನಿಂಗ್ 7 o'clock ದಿಂದ ನೆಕ್ಸ್ಟ್ ಈವ್ನಿಂಗ್ 7 o'clock ತನಕ ಸೊ ಡಿಫ್ರೆಂಟ್ ಬ್ಯಾಚಸ್ ಇರ್ತಾವ. ಒಂದೇ ಬ್ಯಾಚ್ ದವರಿಗೆ ಅಷ್ಟು ಹಿಂಗಿಲ್ಲ. ಸೊ 4 hours ಒಂದು ಬ್ಯಾಚ್ ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ 4 hours ನೆಕ್ಸ್ಟ್ ಬ್ಯಾಚ್ ಗೆ ಈ ತರ ಡಿಫ್ರೆಂಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಸೊ ಕೋಚಿಂಗ್ ನಂಬರ್. ಒಂದು ಡೆಮೋ ಕ್ಲಾಸಸ್ ಟೈಮ್ ಟೇಬಲ್ ಕ್ಲಾಸ್ ಒಂದು ವಿಡಿಯೋ ಮಾಡಿನೂ ಅಪ್ಲೋಡ್ ಮಾಡಿರ್ತದೆ SPUC ದೊಳಗಡೆ. ಸೊ ಇನ್ನು ಯಾರ್ಯಾರಿಗೆ PDF ಬಂದಿಲ್ಲಲ್ಲ SPUC ವಾಟ್ಸ್ಆಪ್ ಗೆ ನೀವು ರಿಕ್ವೆಸ್ಟ್ ಕಳ್ಸಿದ್ರಿ ಅಂದ್ರೆ ಸೊ ನಿಮಗೂ ಇದ್ರದ್ದು PDF ಮತ್ತೆ ಇವ್ರ ಎಲ್ಲ ಆನ್ಸರ್ಸ್ PDF, ಬಯಾಲಜಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಕ್ವಶನ್ಸ್ PDF, ಮತ್ತೆ ಫಿಸಿಕ್ಸ್ ಏನಿದೆ ಲಾಸ್ಟ್ ಎಕ್ಸಾಮ್ ಅದಕ್ಕೂ ಬೆಸ್ಟ್ ವೇದೊಳಗಡೆ ಹೆಲ್ಪ್ಫುಲ್ ಆಗಂಗ ಸೊ ಕ್ವಶನ್ ವಿತ್ ಆನ್ಸರ್ಸ್ PDF ಕಳಿಸ್ಕೊಡ್ತದೆ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಥರ್ಡ್ ಕ್ವಶನ್. ಓಕೆ, ಥರ್ಡ್ ಕ್ವಶನ್ ಹೋಗೋಣ ಅಂತ. ಇದ್ರದ್ದು ಸ್ಪೆಷಲ್ ಆಫರ್ ಇದೆ ನೋಡ್ರಿ ವೆಕೇಶನ್ ಈಗ ಆಲ್ರೆಡಿ ಔಟ್ ಆಫ್ 50 seats 20 seats ಆರ್ ಓವರ್, ಇನ್ನೊಂದು 30 seats ಇದ್ದಾವ. ಏನ್ ಸ್ಪೆಷಲ್ ಆಫರ್ ಇದೆ ಸರ್ ಜಸ್ಟ್ ಅಟ್ 4000 rupees ದೊಳಗಡೆ PCMB ಇಲ್ಲಿ ಎಲ್ಲಾ 4 ಸಬ್ಜೆಕ್ಟ್ ಕಲಿಸ್ಕೊಡ್ತದೆ. ಬೇರೆ ಕೋಚಿಂಗ್ ತರ 1-2 ಸಬ್ಜೆಕ್ಟ್ ಕಲಿಸ್ಕೊಡಲ್ಲ. PCMB 4ನ ಸೊ 4 months ದೊಳಗಡೆ ನಿಮಗೆ ಮುಗಿಸ್ಕೊಡ್ತದೆ. ಅದಕ್ಕೆ ಸ್ಪೆಷಲ್ ಆಫರ್ ಏನಿದೆಪ್ಪ ಅಂದ್ರೆ 4000 ದೊಳಗಡೆ ಇದೆ. ಇದು 10th year ಸೆಲೆಬ್ರೇಷನ್ ಪಾಯಿಂಟ್ ಆಫ್ ವ್ಯೂ ಎಲ್ಲಾ ಎಕನಾಮಿಕಲ್ ಸ್ಟೂಡೆಂಟ್ಸ್ ಹೆಲ್ಪ್ ಆಗಲಿ ಅಂತೇಳಿ ಇದು ಸ್ಪೆಷಲ್ ಆಫರ್ ಇದೆ ಸರ್. ನಮಗೆ KCET, NEET, JEE, IIT ಮತ್ತೆ PCMB ಎಲ್ಲದರದ್ದು ಇಂಟಿಗ್ರೇಟೆಡ್ ಅದು ಬೇಕ್ರಿ ಸರ್ ಅಂತಂದ್ರೆ ಸೊ ಅದಕ್ಕೂ ಒಂದು ಸ್ಪೆಷಲ್ ಆಫರ್ ಇದೆ. ಸೊ ಫಸ್ಟ್ 50 seats ಗೆ ಇವು ಯಾವುದೇ KCET ದಾಗಿರ್ಲಿ, NEET ದಾಗಿರ್ಲಿ, JEE ದಾಗಿರ್ಲಿ, ಓಕೆ ಎಲ್ಲದರದನ್ನ ಇಂಟಿಗ್ರೇಟೆಡ್ ಕ್ಲಾಸಿಗೆ 1 year ಫುಲ್ ಮಾರ್ನಿಂಗ್ 6 o'clock ದಿಂದ ಸೊ 8 o'clock ತನಕ ಎಷ್ಟು ತಾಸು ಸರ್ ಡೈಲಿ 2 hours ದಷ್ಟು. ಓಕೆ, 2 hours ದಷ್ಟು ಕ್ಲಾಸಸ್ ನ ಕಂಡಕ್ಟ್ ಮಾಡ್ತೈತೆ.
ಸೊ 1 year ಫುಲ್. ಓಕೆ, ಇದು ಇಯರ್ ಫುಲ್ ಇರ್ತೈತಿ. 1 year ಫುಲ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದೆ ಇಲ್ಲಿ. ಸರ್ ಅದಕ್ಕೆ ಎಷ್ಟಿದೆ ಸ್ಪೆಷಲ್ ಆಫರ್ ಅಂದ್ರೆ ಅಗೇನ್ ಮತ್ತೆ ಫಸ್ಟ್ 50 ಸೀಟ್ಸ್ಗೆ ಇದ್ರಾಗೂ ಕೆಲವೊಂದಿಷ್ಟು ಸೀಟ್ಸ್ ಆಗಿದ್ದಾವ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಬರ್ಬೇಕಂತೇಳಿ ಪ್ಲಾನ್ ಮಾಡ್ಕೊಂಡಿರಲ್ಲ, ವೆಲ್ ಇನ್ ಅಡ್ವಾನ್ಸ್ ನ ಇವು ಸ್ಪೆಷಲ್ ಆಫರ್ ಯುಟಿಲೈಸೇಷನ್ ಮಾಡ್ಕೋರಿ. ಯಾಕಂದ್ರೆ PCMB 4ನು ಕಲಿಸ್ಕೊಡ್ಲಕ್ 4000 ಇದ್ರ ಇದು ಏನದಲ್ಲ 1 year ಫುಲ್ ಇಂಟಿಗ್ರೇಟೆಡ್ ಹೋಗ್ಲಿಕ್ಕ ಜಸ್ಟ್ ಅಟ್ 10,000 ಒಳಗಡೆ ಇದೆ. ಇದು ಎಲ್ಲಾ ಎಕನಾಮಿಕಲ್ ಸ್ಟೂಡೆಂಟ್ಸ್ ಹೆಲ್ಪ್ ಆಗ್ಲತ್ತೇಳಿ. ಫಸ್ಟ್ 50 ಸೀಟ್ಸ್ ಮುಗಿತು ಅಂದ್ರೆ ಈ ಆಫರ್ ನ ಕ್ಲೋಸ್ ಆಗಿ ನಾರ್ಮಲ್ PG ಹೋಗ್ತಾ. PCMB ನಮ್ಮಲ್ಲಿ ನಾರ್ಮಲ್ ಕಲ್ಸ್ಲಿಕ್ಕೆ 12,000 ಇದೆ. ಸೊ ಇಂಟಿಗ್ರೇಟೆಡ್ ಹೋದ್ರೆ 25,000 ಅದು ಆಗ್ತದಲ್ಲ, ಅದು ನಾರ್ಮಲ್ ಫೀಸ್ ಹೋಗ್ತಾ ಮೊದಲು ಇದೇನು ಸ್ಪೆಷಲ್ ಆಫರ್ ಇದಿಲ್ಲ. ನೀವು ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲರೂ ಯುಟಿಲೈಸೇಷನ್ ತಗೊಳ್ರಿ. ಈ ಇನ್ಫಾರ್ಮೇಶನ್ ನಿಮ್ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಯಾಕಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಗೊತ್ತಿಲ್ಲಾರ್ದಕ್ಕೆ ಸೊ ಸುಮ್ನೆ ಎಲ್ಲಾ ಕಡೆ ಬಿಜಾಪುರದಾಗ ಎಷ್ಟು ಕೋಚಿಂಗ್ ಅವಲ್ಲ ಎಲ್ಲಾ ಕಡೆ ತಿರುಗಾಡಿ ಅಲ್ಲಿ ತಿಳಿಯಲ್ದ್ರಿ ಸರ್ ಇಲ್ಲಿ ತಿಳಿಯಲ್ದ್ರಿ ಅಂತೇಳಿ ಬಂದು ಮತ್ತೆ ಹೊಳ್ಳಿ ಇಲ್ಲಿ ಅಡ್ಮಿಷನ್ ತಗೊಂಡಿದ್ದು ಪ್ರತಿ ವರ್ಷ ನೋಡಿರ್ತೀವಿ. ಮತ್ತೆ ಈ ವರ್ಷನೂ ಆ ತರ ಆಗ್ತದೆ. ಯಾರ್ಯಾರಿಗೆ ಗೊತ್ತಿದೆಲ್ಲ ವೆಲ್ ಇನ್ ಅಡ್ವಾನ್ಸ್ ಇದು ಸ್ಪೆಷಲ್ ಆಫರ್. ಸೊ ಇದು 10th year SPUC ಕೋಚಿಂಗ್ ಸೆಂಟರ್ದು ಸೆಲಿಬ್ರೇಷನ್ ಸಂಬಂಧ ಇದೆ. ಇದು ಎಲ್ಲರೂ ಯೂಸ್ ತಗೊಳ್ರಿ. ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕ್ವಶನ್ ದಟ್ ಇಸ್ ಕನ್ಸರ್ನ್ ಇದೆ. ಯಾವ್ದಾರ ಸರ್ ಫ್ರಮ್ ದಿ ಫಸ್ಟ್ ಪ್ರಿನ್ಸಿಪಲ್ ಇದೇ ತರನೇ ಸೇಮ್ ಟು ಸೇಮ್ ಫೈಂಡ್ ದ ಡೆರಿವೇಟಿವ್ ಆಫ್ ಫೈಂಡ್ ದಿ ಡೆರಿವೇಟಿವ್ ಆಫ್ ಫೈಂಡ್ ದಿ ಡೆರಿವೇಟಿವ್ ಆಫ್ ಎದರದ್ದು ಕೇಳಿರ್ತಾನೆ ಸರ್ tan x ದು. ಓಕೆ, ಫ್ರಮ್ ದಿ ಫಸ್ಟ್ ಪ್ರಿನ್ಸಿಪಲ್ ಇದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾನ ಫ್ರಮ್ ದಿ ಫಸ್ಟ್ ಪ್ರಿನ್ಸಿಪಲ್ ಅಂತೇಳಿ. ಸೊ ಅದಕ್ಕೆ ಕಂಪಲ್ಸರಿ ಅವ ಕೇಳಿರ್ಲಿಲ್ಲ ಅಂದ್ರು ಬೈ ಡಿಫಾಲ್ಟ್ ಕಾಸ್ ಎಕ್ಸ್ ಇದು ಟ್ಯಾನ್ ಎಕ್ಸ್ ಇದು ಸೈನ್ ಎಕ್ಸ್ ಇದು ಫಸ್ಟ್ ಪ್ರಿನ್ಸಿಪಲ್ ನೇ ಬಿಡಿಸಿದ್ರೆ ಬಹಳ ಬೆಸ್ಟ್ ಆಗ್ತದೆ. ಈ ಮೂರದ್ರಾಗ ಒಂದು ಸೊ ಎಷ್ಟು ಪರ್ಸೆಂಟೇಜ್ ಆದ್ರೂ ಫಿಕ್ಸ್ ಅಂತೇಳಿ ಬರೀರಿ. ಎಷ್ಟು ಪರ್ಸೆಂಟೇಜ್ ಫಿಕ್ಸ್ ಅಂತೇಳಿ ಬರ್ದಿರ್ತ ನೋಡ್ರಿ. ಫಿಕ್ಸ್ ಫಾರ್ ಎಷ್ಟು ಮಾರ್ಕ್ಸಿಗೆ ಇರ್ತಂದ್ರೆ 3 marksಗೆ ಫಾರ್ ಆಲ್ ಎಕ್ಸಾಮ್ಸ್. ಓಕೆ, ಫಾರ್ ಆಲ್ ಎಕ್ಸಾಮ್ಸ್ ಇದು 2026 ಅಷ್ಟೇ ಅಲ್ಲ, ಇವನ್ 2050 ತಕ ಸಿಲೆಬಸ್ ಇತ್ತು ಅಂತಂದ್ರೆ 2050 ತಕನು ಈ ಮೂರದ್ರಾಗ ಒಂದು ಅಪಿಯರ್ ಆಗ್ತದ. ಸೊ ಟೋಟಲ್ ಇದರದಿಂದ ಈಗೇನ್ ಡಿಸ್ಕಷನ್ ಮಾಡಿದಿಲ್ಲ ಇದ್ರಲ್ಲೇ 3 marks ಬರ್ತದೆ. ಸೊ ಅದೇ ತರನೇ ಪಾರ್ಟ್ ಇದು ನೆಕ್ಸ್ಟ್ 6 marks ಕ್ವಶನ್ಸ್ ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಆಲ್ರೆಡಿ ನಮ್ಮ SPUC ಯೂಟ್ಯೂಬ್ ನಾಗನು ಆಲ್ರೆಡಿ ಕ್ಲಾಸ್ನ PCMB ಕ್ಲಾಸ್ನ ಕಂಡಕ್ಟ್ ಮಾಡೈತಿ. ಅದು ಯಾರು ವಾಚ್ ಮಾಡಿಲ್ಲ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ನಿಮ್ ಕ್ಲಾಸ್ ಬೆಸ್ಟ್ ಅನ್ಸ್ತಿತ್ತು ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ಇದು ಎಲ್ಲಾ ಲಿಂಕ್ ನ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಹೆಂಗ್ ಅನಿಸ್ತು ಅನ್ನೋದು ಕಮೆಂಟ್ ನ ಸೊ ಈ ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ನ ಪ್ಲೇಸ್ ಮಾಡಬಹುದು. ಓಕೆ, ಶೇರ್ ದಿಸ್ ಇನ್ಫಾರ್ಮೇಶನ್ ಟು ಆಲ್ ಯುವರ್ ಫ್ರೆಂಡ್ಸ್. ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು SPUC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತು ಈ ವಿಡಿಯೋದ ಮುಖಾಂತರ SPUC ಕೋಚಿಂಗ್ ಸೆಂಟರ್ ಗೆ ಯಾವ ತರ ಬಂದು ರೀಚ್ ಆಗ್ಬೇಕು ಅನ್ನೋದು ರೋಡ್ ಮ್ಯಾಪ್ ಬಗ್ಗೆ ಡಿಸ್ಕಷನ್ ಮಾಡ್ತದೆ. ಗಾಂಧಿ ಚೌಕ್ ತಮ್ಗೆಲ್ಲರಿಗೆ ಗೊತ್ತೇ ಇದೆಯಲ್ಲ. ಸೊ ಗಾಂಧಿ ಚೌಕ್ ದಿಂದ ಏನಪ್ಪಾ ಅಂದ್ರೆ ಜಸ್ಟ್ 100 ಮೀಟರ್ ದಷ್ಟು ನೀವು ಕಡೆ ಅಂದ್ರೆ ಸಿದ್ದೇಶ್ವರ ಗುಡಿ ಕಡೆಗೆ ಅಂದ್ರೆ SS ರೋಡ್ ಗೊಂಟ ಹೊಂಟ್ರಿ ಅಂತಂದ್ರೆ ಶಾಸ್ತ್ರಿ ಮಾರ್ಕೆಟ್ ಎಲ್ಲರಿಗೂ ಗೊತ್ತಿದೆಯಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಅಥವಾ LBS ಮಾರ್ಕೆಟ್ ಅಂತ ಹೇಳ್ತೀವಲ್ಲ ಅದ್ರ ಅಪೋಸಿಟ್ ಸೊ PV ಸುಗಂಧಿ ಅವರ ಬಿಲ್ಡಿಂಗ್ ಇದೆ. ಅದ್ರ ಮೇಲ್ಗಡೆ SPUC ಕೋಚಿಂಗ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದ. ಸೊ ಜಸ್ಟ್ ಗಾಂಧಿ ಚೌಕ್ ದಿಂದ 100 ಮೀಟರ್ ದಷ್ಟು ಅಥವಾ 1 minute ದಷ್ಟು ವಾಕ್ ಸಿದ್ದೇಶ್ವರ ಗುಡಿ ಕಡೆಗೆ ಅಂದ್ರೆ SS ರೋಡ್ ಹೊಂಟ್ರಿ ಅಂತಂದ್ರೆ ಶಾಸ್ತ್ರಿ ಮಾರ್ಕೆಟ್ ಅಪೋಸಿಟ್ ಸೊ PV ಸುಗಂಧಿ ಅವ್ರ ಬಿಲ್ಡಿಂಗ್ ಮೇಲ್ಗಡೆ SPUC ಕೋಚಿಂಗ್ ಸೆಂಟರ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದ. ಇಲ್ಲಿ PCMB ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, KCET, NEET, JEE, IIT ಎಲ್ಲಾ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದ. ಸೊ ಹೂಎವರ್ ಇಂಟ್ರೆಸ್ಟೆಡ್ ಫಾರ್ 2026 PUC ಟು PCMB ಮತ್ತೆ ಇಂಟಿಗ್ರೇಟೆಡ್ ಕ್ಲಾಸಸ್ ಗೆ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿ ಕೋಚಿಂಗ್ ನಂಬರ್. ಲೆಟ್ ಅಸ್ ಗೆಟ್ ಇನ್ ಟು ದಿ ಡಿಟೇಲ್ ಅಬೌಟ್ ಯಾವ್ದ್ರ ಇರ್ತಂದ್ರೆ PUC ಟು 2026 ವೆಕೇಶನ್ ಕ್ಲಾಸಸ್ ಇನ್ಫಾರ್ಮೇಶನ್. ಸೊ 2026 PUC ಟು PCMB ವೆಕೇಶನ್ ಕ್ಲಾಸಸ್ ಎಂದ್ ಹಿಡಿದು ಸ್ಟಾರ್ಟ್ ಆಗ್ತಾವೆ ಸರ್ ಅಂತಂದ್ರೆ 19th February ಹಿಡಿದು ಫಸ್ಟ್ 15 days ಡೆಮೋ ಕ್ಲಾಸಸ್ ಇರ್ತಾವ, ಫ್ರೀ ಮತ್ತೆ ಡೆಮೋ ಕ್ಲಾಸಸ್. ಇಲ್ಲಿ ಎಲ್ಲ 4 ಸಬ್ಜೆಕ್ಟ್ ತಗೋತದ. ಬೇರೆ ಕೋಚಿಂಗ್ ತರ 1-2 ಸಬ್ಜೆಕ್ಟ್ ತಗೊಂಗಿಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ ಅಗ್ದಿ ಬೆಸ್ಟ್ ವೇದೊಳಗಡೆ ಲೋವೆಸ್ಟ್ ಪ್ರೈಸ್ ದೊಳಗಡೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್ ಎಲ್ಲಾ ಲೆವೆಲ್ ಸ್ಟೂಡೆಂಟ್ಸ್ ಗೆ ತಿಳಿಯಂಗ. ಸೊ ಇಲ್ಲೊಂದು ಸ್ಪೆಷಲ್ ಆಫರ್ ಇದೆ. ಫಸ್ಟ್ 50 ಸೀಟ್ಸ್ ಜಸ್ಟ್ ಅಟ್ 4,000 rupees ಇದು ಫಸ್ಟ್ ಟೈಮ್ ನಾವು ಕೊಡ್ತಾ ಇದ್ದೀವಿ. ಯಾಕಂದ್ರೆ 10th year ಸೆಲಿಬ್ರೇಷನ್ ಆನಿವರ್ಸರಿ ಇದೆ. ಕೋಚಿಂಗ್ ಸ್ಟಾರ್ಟ್ ಆಗಿದ್ದು 2016 ಈ ವರ್ಷ 10th year ಸ್ಪೆಷಲ್ ಆಫರ್ ಎಲ್ಲಾ ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ ಗೆ ಹೆಲ್ಪ್ಫುಲ್ ಆಗ್ಲತ್ತೇಳಿ ಜಸ್ಟ್ PCMB ಒನ್ ಟೈಮ್ ಸಿಲೆಬಸ್ ಮುಗಿಸ್ಕೊಳ್ಳಕ್ಕೆ ಸೊ 4,000 ಒಳಗಡೆ ಇದೆ. ಸೊ ಹೂ ಆರ್ ಗೋಯಿಂಗ್ ಟು ಟೇಕ್ ದಿ ಸೊ ಅಡ್ಮಿಷನ್ ಆನ್ ಆರ್ ಬಿಫೋರ್ 20th of February. ಯಾರು 20th of February ಒಳಗಡೆ ಅಡ್ಮಿಷನ್ ತಗೋತಾರಲ್ಲ ಅವ್ರಿಗೆ ವೆಕೇಶನ್ ಕ್ಲಾಸಸ್ ಜಸ್ಟ್ ಅಟ್ 4,000 ಒಳಗಡೆ. ಸರ್ ನಮ್ಗೆ ಇಂಟಿಗ್ರೇಟೆಡ್ ಬೇಕು, 1 year ಫುಲ್ ಕ್ಲಾಸಸ್ ಬೇಕು, KCET, NEET, PCMB ಅಂತಂದ್ರೆ ಅಂತದನ್ನ ಎಷ್ಟದ್ರಾಗಿದೆ ಸರ್ ಅಂತಂದ್ರೆ 10,000 ಒಳಗಡೆ. ಸೊ 10,000 ಒಳಗಡೆ ಫಸ್ಟ್ 50 ಸೀಟ್ಸ್
ಎಲ್ಲಾ ಎಕನಾಮಿಕಲ್ ಸ್ಟೂಡೆಂಟ್ಸ್ ಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಇದ್ರೊಳಗಡೆ PCMB, KCET, NEET, JEE, IIT ಎಲ್ಲಾನು 1 ಇಯರ್ ನ ಕಂಪ್ಲೀಟ್ ಡೈಲಿ 6 o'clock to 8 o'clock ತನಕ 2 hours ದಷ್ಟು 1 ಇಯರ್ ಫುಲ್ ತಗೊಂಡು ನಿಮಗೆ ಪರ್ಫೆಕ್ಟ್ ಮಾಡಿಸಿ ಕೊಡ್ತದೆ. ಸೊ ಹೂ ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿ ಕೋಚಿಂಗ್ ನಂಬರ್. ಸೊ ಆಲ್ರೆಡಿ ಅಡ್ರೆಸ್ ಹೇಳಿದವಲ್ಲ, ಎಲ್ಲಂದ್ರೆ ಗಾಂಧಿ ಚೌಕ್, ತಮ್ಗೆಲ್ಲರಿಗೂ ಗೊತ್ತಿದೆ. ಗಾಂಧಿ ಚೌಕ್ ದಿಂದ ಜಸ್ಟ್ 100 ಮೀಟರ್ ದಷ್ಟು ಟುವರ್ಡ್ಸ್ ದಿ ಸಿದ್ದೇಶ್ವರ ಟೆಂಪಲ್, ಅಂದ್ರೆ ಸಿದ್ದೇಶ್ವರ ಟೆಂಪಲ್ ಕಡೆಗೆ ಹೊಂಟ್ರ ಅಂದ್ರೆ SS ರೋಡ್ ಹೊಂಟ ಇದೇನ್ ಶಾಸ್ತ್ರಿ ಮಾರ್ಕೆಟ್ ಇದೆಯಲ್ಲ, LBS ಮಾರ್ಕೆಟ್, ಸೊ ಅದ್ರದ್ದು ಅಪೋಸಿಟ್ PUC ಗೊಂದಿಯವ್ರ ಬಿಲ್ಡಿಂಗ್ ಇದೆ. ಸೊ ಅದ್ರ ಮೇಲ್ಗಡೆ SPUC ಬೋರ್ಡ್ ಕಾಣಿಸ್ತದೆ, ಅಲ್ಲಿ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದೆ. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್ ಪ್ರೊವೈಡೆಡ್ ಹಿಯರ್ and share this information to all your friends. See you in a so vacation classes first 15 days demo classes irtava. So idon special offer idella, so whoever interested you can utilize this. Thank you. Hi dear students, welcome to SPUC coaching center Vijaypura. Today we shall discuss concern to the PUC 1 mathematics ಇದು ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ ಎಷ್ಟು ಪರ್ಸೆಂಟೇಜ್ ಫಿಕ್ಸ್ ಅಂತ ಹೇಳಿ ಬರ್ತೈತಿ. ಇಂಥ ಕ್ವಶನ್ಸ್ ನ ನಾಳೆ ನಿಮ್ದೇನ್ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆಯಲ್ಲ ಅದಕ್ಕೆ ಹೆಲ್ಪ್ ಆಗಂಗ ಇವತ್ತಿಂದು ಕ್ಲಾಸ್ನಾಗ ಡಿಸ್ಕಷನ್ ಮಾಡ್ತದ. ಸೊ ಇವೆಲ್ಲಾ ಕ್ವಶನ್ಸ್ ಆನ್ಸರ್ಸ್ ನ PDF ನ ಇನ್ನೊಂದು ವಿಡಿಯೋ ಮಾಡೋದಾದ್ರೆ ಮಾಡಿರ್ತದ, ಇಲ್ಲಾಂದ್ರ ನಮ್ಮ ವಾಟ್ಸಪ್ ಮುಖಾಂತರ ನಿಮಗೆ ಎಲ್ಲರಿಗೂ ಸೊ SPUC ಆಪ್ ದೊಳಗಡೆನು ಆಡ್ ಮಾಡಿರ್ತದೆ, ಮತ್ತೆ ನಿಮ್ಮ ವಾಟ್ಸಪ್ ಗ್ರೂಪ್ ಗಳು ಏನಿದಾವಲ್ಲ ಅವಕ್ಕೂ ಕಳಿಸಿರ್ತದೆ. ಇನ್ನು ಯಾರ್ದು ವಾಟ್ಸಪ್ ಗೆ ಇನ್ನ ಬರ್ತಾ ಇಲ್ಲ, ಕೋಚಿಂಗ್ ನಂಬರ್ ಏನಿದೆಲ್ಲ ಈ ವಾಟ್ಸಪ್ ಗೆ ನಿಮ್ಮ ಡೀಟೇಲ್ಸ್ ನ ಕಳಿಸ್ರಿ, ಸೊ ರಿಕ್ವೆಸ್ಟ್ ಕಳಿಸ್ರಿ. ಸೊ ಅವಾಗ ನಿಮಗೆ ಅದರದ್ದು PDF ನು ಕಳಿಸ್ಕೊಡ್ತದೆ. ಲೆಟ್ಸ್ ಗೆಟ್ ಇನ್ ಟು ದ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಕ್ವಶನ್. ಸರ್ ಎಷ್ಟು ಮಾರ್ಕ್ಸ್ ಇಂದ ಫಸ್ಟ್ ಕ್ವಶನ್ ಕನ್ಸಿಡರೇಷನ್ ಮಾಡ್ತೀರಾ ಅಂದ್ರೆ 6 ಮಾರ್ಕ್ಸ್ ಅಂದ್ರೆ ಪರ್ಟಿಕ್ಯುಲರ್ಲಿ ಪಾರ್ಟ್ ಇ ಕ್ವಶನ್ಸ್. ಓಕೆ, ಪಾರ್ಟ್ ಇ ಕ್ವಶನ್ಸ್ ನ ಸೊ ವಿ ಶಾಲ್ ಕನ್ಸಿಡರ್ ಫಸ್ಟ್. ಸರಿ ಸರ್, ಹಾಗಾದ್ರೆ ಫಸ್ಟ್ ಕ್ವಶನ್ ಯಾವತ್ತು ತಗೋತೀರಿ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಎವರ್ ಗ್ರೀನ್ ಕ್ವಶನ್, ದಟ್ ಈಸ್ ಪ್ರೂವ್ ದ್ಯಾಟ್. ಈ ಕ್ವಶನ್ ಫಿಕ್ಸ್ 6 ಮಾರ್ಕ್ಸ್ಗೆ ಅಪಿಯರ್ ಆಗ್ತದೆ ನೋಡ್ರಿ. ಪ್ರೂವ್ ದ್ಯಾಟ್ ಏನಂತೇಳಿ ಇದಿರ್ತದೆ ಸರ್, ಜಮೆಟ್ರಿಕಲಿ ಸೊ ಏನಂತೇಳಿ ಪ್ರೂವ್ ಮಾಡ್ಲಕ್ ಕೇಳಿರ್ತಾನೆ ಸರ್ ಅಂತಂದ್ರ ಕಾಸ್ ಆಫ್ x+y, ಯೂಶುವಲಿ x+y ಅಂತ ಹೇಳಿ ತಗೊಂಡಿರ್ತಾನೆ, ಇಲ್ಲಾಂದ್ರ a+b ಅಂತನೂ ತಗೋಬಹುದು. ನಾಳೆ ಕ್ವಶನ್ ಪೇಪರ್ದಾಗ ಹೆಚ್ಚಾಗಿ x+y ನೇ ತಗೊಂಡಿರ್ತಾನೆ. ಸರಿ ಸರ್, ಹಾಗಾದ್ರೆ ಯಾವ ತರ ಅದು ಬಂದಿರ್ತದಂದ್ರ cos x into cos y minus sin x into sin y ಅಂತೇಳಿ ಸೊ ಪ್ರೂವ್ ಮಾಡ್ಲಕ್ಕ. ಸೊ ಈ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಅಂಡ್ ಹೆನ್ಸ್ ಅದ್ ಅಲ್ಲೇ ಇನ್ನೊಂದು ಏನ್ ಕೇಳಿರ್ತಾನೆ ಸರ್ ಅಂತಂದ್ರ ಅಂಡ್ ಹೆನ್ಸ್ ಪ್ರೂವ್ ದ್ಯಾಟ್ ಈ ಕ್ವಶನ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ, ಇದು 6 ಮಾರ್ಕ್ಸಿಗೆ ಅಪಿಯರ್ ಆಗ್ತದ. ಓಕೆ, ಕಾಸ್ ಆಫ್ x minus y which is equals to, ದಟ್ ಈಸ್ ಮೈನಸ್ ಇದ್ದಾಗ ಇಲ್ಲಿ ಲಾಜಿಕ್ ಏನಪ್ಪಾ ಅಂದ್ರೆ ಪ್ಲಸ್ ಬರ್ತದ ನೋಡ್ರಿ. ಅದೊಂದು ಇದು ಸೆಕೆಂಡ್ PUC ಗೂ ಯೂಸ್ ಆಗ್ತಿರ್ತದೆ. ಇಲ್ಲಿ ಪ್ಲಸ್ ಇತ್ತಂದ್ರೆ ಇಲ್ಲಿ ಮೈನಸ್ ಬಂದಿರ್ತದೆ, ಇಲ್ಲಿ ಮೈನಸ್ ಇತ್ತಂದ್ರೆ ಇಲ್ಲಿ ಸೊ ಪ್ಲಸ್ ಬಂದಿರ್ತದೆ. ಸೊ ಅದಕ್ಕಿದು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ರಿ. ಸೊ ದಟ್ ಈಸ್ sin x ಮತ್ತೇನ್ರಿ ಸರ್ ಅದು sin x sin y ಅಂತೇಳಿ ಪ್ರೂವ್ ಮಾಡ್ಲಕ್ಕ ಕೇಳಿರ್ತಾನೆ ನೋಡ್ರಿ. ಸೊ ಇದು ಎಷ್ಟು ಮಾರ್ಕ್ಸ್ ಇಂದ ಕ್ವಶನ್ ಆಗ್ತದೆ ಸರ್? 6 ಮಾರ್ಕ್ಸ್. ಇಲ್ಲಿ ಪಾರ್ಟ್ ಇದಂದು ಸೊ 6 ಮಾರ್ಕ್ಸ್ ಕ್ವಶನ್ಸ್. ಓಕೆ, 6 ಮಾರ್ಕ್ಸ್. ಸರ್ ಇದು ಒಂದೇ ಮಾಡಿದ್ರೆ ಸಫಿಸಿಯೆಂಟ್ ಏನಂತಂದ್ರೆ ಹೆಚ್ಚಾಗಿ ಇದು ಅಪಿಯರ್ ಆಗಂತ ಸಾಧ್ಯತೆ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇದೆ. ಇನ್ನೊಂದನ್ನ ಏನ್ ಮಾಡ್ರಪ್ಪ ಅಂದ್ರೆ ಸೆಕೆಂಡ್ ಕ್ವಶನ್. ಸೊ ದಟ್ ಈಸ್ ಹೌ ಟು ಪ್ರಿಪೇರ್ ಕನ್ಸರ್ನ್ ಟು ದಿ ಒಂದು ಇಲಿಪ್ಸ್ದು, ಒಂದು ಹೈಪರ್ಬೋಲದು, ಇನ್ನೊಂದ್ರಿ ಸರ್ತ ಪ್ಯಾರಾಬೋಲದು, ಇನ್ನ ಅವು ಮೂರ್ನ. ಸೊ ಇಲ್ಲಿ ಪ್ಯಾರಾಬೋಲದೇ ಫಸ್ಟ್ ತಗೋತೀನಿ. ಡಿಫೈನ್ ಸೊ ದಟ್ ಈಸ್ ಪ್ಯಾರಾಬೋಲಾ, ಡಿಫೈನ್ ಪ್ಯಾರಾಬೋಲಾ ಅಂತೇಳಿ ಕೇಳಿರ್ತಾನ. ಸೊ ಆಸ್ ಎ ಸೆಟ್ ಆಫ್ ಪಾಯಿಂಟ್ಸ್ ಅಂತೇಳಿ ಹೇಳಿರ್ತಾನ. ಅಂಡ್ ಹೆನ್ಸ್ ಡಿರೈವ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಯಾವ ತರ ಕೇಳಿರ್ತಾನ ಸರ್? ಅಂಡ್ ಡಿರೈವ್ ದಿ ಇಕ್ವೇಶನ್. ಇವು ಸೆಕೆಂಡ್ PUC ಗೆ ಬೇಕಾಗ್ತಾವ ನೋಡ್ರಿ. 5 ಮಾರ್ಕ್ಸ್ ಇಂದ 8ನೇ ಚಾಪ್ಟರ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಚಾಪ್ಟರ್ ದೊಳಗಡೆ ಇದು ಬೇಕಾಗ್ತದೆ. ಡಿರೈವ್ ದಿ ಇಕ್ವೇಶನ್ ಆಫ್ ಎದಕ್ ರಿಸರ್ಟ್ ಅಂದ್ರೆ ಆಫ್ ದಿ ಪ್ಯಾರಾಬೋಲಾ ಸೊ ಪ್ಯಾರಾಬೋಲಾ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತೇಳಿ ಕೇಳಿರ್ತಾನ. ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಯಾವ ತರ ಕೇಳಿರ್ತಾನೆ ಸರ್? ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಕನ್ಸರ್ನ್ ಟು ದಿ ಸ್ಟ್ಯಾಂಡರ್ಡ್ ಫಾರ್ಮ್, ದಟ್ ಈಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಸ್ y square is equals to ಏನಪ್ಪಾ ಅಂದ್ರ 4ax ಅಂತೇಳಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಸೊ ಫಸ್ಟ್ನೇದು ಬಿತ್ತು ಅಂತಂದ್ರೆ ಇವು ಯಾವ ಪ್ರಿಪರೇಷನ್ ಅವಶ್ಯಕತೆ ಇಲ್ಲ, ಬಟ್ ಫಸ್ಟ್ನೇದು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಇನ್ನ 2 ಕೊಟ್ಟಿರ್ತೀನಲ್ಲ, ಸೊ 3ನೇದು ಮತ್ತೆ 4ನೇದು. ಸೊ ಇವನ್ನ
ಎರಡು ಇವು ಟೋಟಲ್ ಆಗಿ 3 ಕ್ವಶನ್ ಮತ್ತೆ ಒಂದೇದೇ ಫಸ್ಟ್ ಪರ್ಫೆಕ್ಟ್ ಆಗ್ರಿ. ನೆಕ್ಸ್ಟ್ ಇವೆರಡನ್ನು ಇವು 3 ಮಾಡಿದ್ರು ನಿಮ್ಗೆ ಅನುಕೂಲ ಆಗ್ತೈತಿ. ನೆಕ್ಸ್ಟ್ ಯಾವ್ದು ಕೇಳ್ಬೋದ್ರಿ ಸರ್ ಅಂತಂದ್ರೆ ಡಿಫೈನ್ ಇಲಿಪ್ಸ್ ಅಂತ ಹೇಳಿ ಕೇಳಿರ್ತಾನ ನೋಡ್ರಿ. ಡಿಫೈನ್ ಸೊ ಕನ್ಸರ್ನ್ ಟು ದಿ ಇಲಿಪ್ಸ್. ಡಿಫೈನ್ ಇಲಿಪ್ಸ್ ಅದು ಆದ ಬಳಕ ಡಿಫೈನ್ ಇಲಿಪ್ಸ್ ಆಸ್ ಎ ಸೆಟ್ ಆಫ್ ಪಾಯಿಂಟ್ಸ್ ಅಂತ ಹೇಳಿ ಹೇಳಿರ್ತಾನ. ಸೊ ಅದು ಇಷ್ಟೇ ಶಾರ್ಟ್ ಗೆ ಬರೆದಿರ್ತಾನೆ ಡಿಫೈನ್ ಇಲಿಪ್ಸ್ ಅಂಡ್ ಡಿರೈವ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಸ್ ಡಿರೈವ್ ದಿ ಇಕ್ವೇಶನ್ ಆಫ್ ಇಲಿಪ್ಸ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಯಾವ ತರ ಕೇಳಿರ್ತಾನೆ ಸರ್ ಅಂತಂದ್ರೆ ಇಕ್ವೇಶನ್ ಆಫ್ ದಿ ಇಲಿಪ್ಸ್ in standard form as ಯಾವ ತರ ಕೇಳಿರ್ತಾನೆ ಸರ್ ಅದು ಅಂತಂದ್ರೆ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 1. ಸೊ ಪ್ರೊವೈಡೆಡ್ ಎ ಈಸ್ ಗ್ರೇಟರ್ ದನ್ ಬಿ ಅಂತೇಳಿ. ಸೊ ಇವು 3 ಕ್ವಶನ್ ನೀವು ತರೋ ಆಗಿದೆ ಆದ್ರೆ 4ನೇದೊಂದು ಅನ್ನೋದಲ್ಲ ಹೈಪರ್ಬೋಲಾ ಅಂತ ಹೇಳ್ತದೆ. ಸೊ ಈ ತರ ನಿಮ್ಗ 2026 ಫಸ್ಟ್ PUC ಗೆ ಎಕ್ಸಾಮ್ ಹೆಲ್ಪ್ಫುಲ್ ಆಗಂತ ಕ್ವಶನ್ಸ್ ನ ಇನ್ನು ಫಿಸಿಕ್ಸ್ ಮಾಡ್ತದ, ಇನ್ನೊಂದಿಷ್ಟು ಮ್ಯಾಥಮೆಟಿಕ್ಸ್ ಮಾಡಿರ್ತದ. ಸೊ ಇದು ಹೆಂಗ್ ಅನಿಸ್ತು ಅನ್ನೋದು ನೀವು ಕಮೆಂಟ್ ನು ಹಾಕ್ರಿ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ದೊಳಗಡೆ. ನೆಕ್ಸ್ಟ್ ವೆಕೇಶನ್ ಕ್ಲಾಸಸ್ 19th ನಿಮ್ದೇನ್ 19th ಫಿಸಿಕ್ಸ್ ಮುಗಿತದಲ್ಲ ಮುಗೇನೇನೆ ಫಸ್ಟ್ 15 days ಡೆಮೋ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವ. ಒಂದು ಸ್ಪೆಷಲ್ ಆಫರ್ ಇದೆ ವೆಕೇಶನ್ದು. ಏನ್ರಿ ಸರ್ ಅಂತಂದ್ರೆ ಫಸ್ಟ್ 50 ಸೀಟ್ಸ್ ಈಗ ಆಲ್ರೆಡಿ 50 ಸೀಟ್ಸ್ ಒಳಗೆ 20 ಸೀಟ್ಸ್ ಹೋಗಿದಾವೆ, ಇನ್ನ 30 ಸೀಟ್ಸ್ ಏನಿದ್ದಾವಲ್ಲ ಸೊ ಒಂದು ಸ್ಪೆಷಲ್ ಆಫರ್ಲೆ ಕೊಡ್ತಾ ಇದೆ. ಅದು ಏನಪ್ಪಾ ಅಂತಂದ್ರೆ ಜಸ್ಟ್ ಆಟ್ 4000 PCMB ಒನ್ ಟೈಮ್ ವೆಕೇಶನ್ ದಾಗ ಸಿಲೆಬಸ್ ಮುಗಿಸ್ಕೊಡ್ಲಕ್ಕ 4 months ಸಿಗಿದ್ದು ಕಂಪ್ಲೀಟ್. ಸರ್ ಈ ತರ ಸ್ಪೆಷಲ್ ಆಫರ್ ಎದ್ರ ಸಂಬಂಧ ಕೊಡ್ತಾ ಇದ್ದೀರಂದ್ರೆ SPUC 10th year ಸೆಲಿಬ್ರೇಷನ್ ಎಲ್ಲಾ ಎಕನಾಮಿಕಲ್ ಸ್ಟೂಡೆಂಟ್ಸ್ ಗೆ ಅನುಕೂಲ ಆಗ್ಲಿ ಅಂತೇಳಿ. ಸೊ ಫಸ್ಟ್ 50 ಸೀಟ್ಸ್ ಮುಗಿದು ಅಂತಂದ್ರೆ ಸೊ ಇದು ಸ್ಪೆಷಲ್ ಆಫರ್ ನ ಕ್ಲೋಸ್ ಆಗಿ ನೆಕ್ಸ್ಟ್ ನಾರ್ಮಲ್ ಫೀಸ್ ಏನ್ 12,000 16,000 ಇದೆಯಲ್ಲ ಅದಕ್ಕೆ ಹೋಗ್ತದೆ. ಸೊ ಅದಕ್ಕೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ನೀವು ಮತ್ತೆ ನಿಮ್ ಫ್ರೆಂಡ್ಸ್ ವೆಲ್ ಇನ್ ಅಡ್ವಾನ್ಸ್, ಯಾಕಂದ್ರೆ 19th ಹಿಡಿದು ನೀವು ವೆಕೇಶನ್ ದಾಗ ಡೆಮೋ ಕ್ಲಾಸಿಗೆ ಕೂತು ಆಮೇಲೆ ನೀವು ಡಿಸಿಷನ್ ತಗೋತೀರಂದ್ರೆ ಈ ಸ್ಪೆಷಲ್ ಆಫರ್ 50 ಸೀಟ್ ಮುಗಿತು ಅಂದ್ರೆ ಕ್ಲೋಸ್ ಮಾಡ್ತದೆ. ಇಲ್ಲ 30 ಸೀಟ್ಸ್ ಇದ್ದಾವೆ, ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಇವತ್ತ ನಾಳೆ ನಾಡ್ದ 2-3 ದಿನದಾಗ ನಿಮ್ ಅಡ್ಮಿಷನ್ ತಗೊಂಡು ರೆಡಿ ಇಟ್ಕೊಂಡು 19th ಏನ್ ಎಕ್ಸಾಮ್ ಮುಗಿತದಲ್ಲ 19th February 2026 ಗೆ ಸೊ ಅವತ್ತ 4 ಗಂಟೆದಿಂದ ಡೆಮೋ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವ. 4ರಿಂದ ಎಷ್ಟೊತ್ತಕ್ಕೆ ತಗೋತೀರಿ ಸರ್ ಅಂತಂದ್ರೆ 7 ಗಂಟೆ ತನಕ ಡೆಮೋ ಕ್ಲಾಸಸ್ ಇರ್ತಾವ 3 ತಾಸದ್ದು. ಅಲ್ಲಿ ಕೆಮಿಸ್ಟ್ರಿ ಬಯಾಲಜಿ ಒಂದು ಶೆಡ್ಯೂಲ್ದನ್ನು ನಿಮಗೆ ಡೆಮೋ ಕ್ಲಾಸದ ಟೈಮ್ ಟೇಬಲ್ ನು ಕಳಿಸ್ಕೊಡುತ್ತ. ಸೊ ಆಲ್ರೆಡಿ ವಾಟ್ಸ್ಆಪಿಗೆ ಕೆಲವೊಬ್ರಿಗೆ ಮುಟ್ಟಿರ್ಬೋದು, ಇನ್ನು ಕೆಲವೊಬ್ರಿಗೆ ಮುಟ್ಟಿಲ್ಲ, ಅದ್ರದ್ದು ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ ಮಾಡಿ ಹಾಕಿರುತ್ತ. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ 4th ಕ್ವಶನ್. ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ಕನ್ಸರ್ನ್ ಟು ದಿ ಹೈಪರ್ಬೋಲಾ ಅಂತ ಹೇಳಿ ಹೇಳಿದವಲ್ಲ. ಸೊ ಲೆಟ್ ಅಸ್ ಗೋ ಹೆಡ್ ಕನ್ಸರ್ನ್ ಟು ದಟ್. ಅದನ್ನು 6 ಮಾರ್ಕ್ಸ್ ಕೇಳ್ತಾನೆ. ಯಾವ ತರ ಕೇಳ್ತಾನೆ ಸರ್ ಫಸ್ಟ್ ಡಿಫೈನ್ ಅಂತೇಳಿ. ಡಿಫೈನ್ ಆಗಳ ಏನು ಇಲಿಪ್ಸ್ ಅಂತ ಹೇಳಿತ್ತು, ಇವಾಗ ಸರ್ ಹೈಪರ್ಬೋಲಾದ ಕೇಳಿರ್ತಾನ. ಹೈಪರ್ಬೋಲಾ ನೆಕ್ಸ್ಟ್ ರೀ ಸರ್ ಅಂತಂದ್ರೆ ಡಿರೈವ್ ಸೇಮ್ ತರಾನೇ ಅನಿಸ್ತೈತಿ ಇದಕ್ಕ ಇಲಿಪ್ಸ್ ಇದ್ರ ಇವಾಗ ಹೈಪರ್ಬೋಲಾದು. ಡಿರೈವ್ ದಿ ಇಕ್ವೇಶನ್ ಆಫ್ ದಿ ಹೈಪರ್ಬೋಲಾ. ಈ ಸದ್ದ ಹೈಪರ್ಬೋಲಾ ಕೇಳಿರ್ತಾನ. ಹೈಪರ್ಬೋಲಾ ಇನ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಸ್ ಸೊ ನಿಮಗೆ ಪ್ಯಾರಾಬೋಲಾದು ಇಲಿಪ್ಸ್ದು ಕಂಪಲ್ಸರಿ ಗೊತ್ತಿರ್ಬೇಕಾ, ಯಾಕಂದ್ರೆ 8th ಚಾಪ್ಟರ್ 2nd PUC ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಯಾವ ತರ ಕೇಳಿರ್ತಾನೆ ಸರ್ ಅಂತಂದ್ರೆ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಇಲ್ಲಿ ಅಗಳೇ ಪ್ಲಸ್ ಇತ್ತು ಇಲಿಪ್ಸ್ಗೆ, ಇವಾಗ ಏನಪ್ಪಾ ಅಂದ್ರೆ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಸೊ ದಟ್ ಈಸ್ 1 ಪ್ರೊವೈಡೆಡ್ ಸೊ ಎ ಈಸ್ ಗ್ರೇಟರ್ ದನ್ ಬಿ. ಸೊ ಇವು 4 ಕ್ವಶನ್ ನೀವು ತರುವಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರ ನಿಮ್ಗೆ ಆರಾಮ್ಸೆ ಇಲ್ಲಿ 6 ಮಾರ್ಕ್ಸ್ ದಷ್ಟು ಬರ್ತೈತಿ. ಆಲ್ರೆಡಿ ನಮ್ಮ ಕೋಚಿಂಗ್ ಪಾಂಪ್ಲೆಟ್ ಪೇಜ್ ನ ಸೊ ನಮ್ಮ ಕೋಚಿಂಗ್ ವರ್ಕರ್ ನ ನಿಮ್ಗೆ ಎಲ್ಲಾ ಕಾಲೇಜ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದಾನ. ಸೊ ಇದ್ರೊಳಗಡೆ ಏನಿದ್ದಾವಲ್ಲ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಸೊ ಅವು ಪ್ರೂವ್ ದ್ಯಾಟ್ ಅಂತೇಳಿ ಅದ್ರ ಜೊತೆಗೆ ಇಲ್ಲಿ ಪಾರ್ಟ್ ಡಿ ದನ್ನು ಕ್ವಶನ್ಸ್ ನ ಕೊಡಲಾಗಿದೆ. ಸೊ ಯು ಕ್ಯಾನ್ ಪ್ರಿಪೇರ್ ಆಲ್ ದೀಸ್ ಕ್ವಶನ್ಸ್ ಆನ್ ದಿಸ್ ಸೈಡ್. ಇಲ್ಲಿ ಫಸ್ಟ್ PUC ಫಿಸಿಕ್ಸ್ ಇದೆ. ಓಕೆ, ಇಲ್ಲಿ ಫಿಸಿಕ್ಸ್ ಇದ್ದಾವ, ಅದನ್ನು ಪ್ರಿಪರೇಷನ್ ಮಾಡ್ಕೊಳ್ರಿ. ಸೊ ಇಲ್ಲಿ ಫಿಸಿಕ್ಸ್ ಕ್ವಶನ್ಸ್ ಇದ್ದಾವ. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಸೊ ಬಯಾಲಜಿದೂ ಇದ್ದಾವ, ಕೆಲವೊಂದಿಷ್ಟು ಬಯಾಲಜಿ ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು. ಸೊ ಲೈಕ್ ಯಾವ್ದಾವ್ದಿದೆ ಸರ್ ಅಂತಂದ್ರೆ ಹ್ಯೂಮನ್ ಬ್ರೈನ್ ಇದೆ, ನೆಕ್ಸ್ಟ್ ಕನ್ಸರ್ನ್ ಟು ದಿ ಹಾರ್ಟ್ ಇದೆ, ನೆಕ್ಸ್ಟ್ ಕೆಲ್ವಿನ್ ಸೈಕಲ್ ಇದೆ,
ನೆಕ್ಸ್ಟ್ ಪ್ಲಾಂಟ್ ಸೆಲ್ ಇದೆ, ಎನಿಮಲ್ ಸೆಲ್ ಇದೆ. ಸೊ ಇದ್ರದ್ದು ಕಂಪ್ಲೀಟ್ ಬಯಾಲಜಿದನ್ನು ಒಂದು ಕ್ಲಾಸ್ ನ ಮಾಡಿರ್ತದ. ಸೊ ಈ ಕ್ಲಾಸ್ ಮುಗಿಸಿದ ಬಳಿಕ ಈ ವಿಡಿಯೋದ ಕೆಳಗಡೆ ಸೊ ಕಮೆಂಟ್ ಬಾಕ್ಸ್ ಒಳಗಡೆ ನೀವು ಕಮೆಂಟ್ ಹಾಕ್ರಿ ಯಾವ ತರ ಅನಿಸ್ತು ಕ್ಲಾಸ್ ಅಂತೇಳಿ. ಈ 4 ಕ್ವಶನ್ ನೀವು ತರವಾಗಿ ಆನ್ಸರ್ಸ್ ನ ಬರೆದು ಇಟ್ಕೊಂಡಿದ್ದೆ ಆದ್ರೆ ಇದ್ರ ಆನ್ಸರ್ಸ್ ಮೋಸ್ಟ್ಲಿ ಇದ್ರ ಫಸ್ಟ್ ಒಂದ್ರದ ಅದ್ರದ್ದು ಮತ್ತೆ ಇನ್ನೊಂದಿಷ್ಟು ಇದ್ದಿದ್ದನ್ನ PDF ನ ಮಾಡಿ ನಿಮ್ಗೆ ವಾಟ್ಸಪ್ ಕಳಿಸ್ತದೆ. ಇನ್ನು ಯಾರಿಗೆ ವಾಟ್ಸಪ್ ಬಂದಿರಲಿಲ್ಲ ಸೊ ಇಲ್ಲಿ ಏನ್ ಕೋಚಿಂಗ್ ನಂಬರ್ ಇದ್ದಲ್ಲ ಅದಕ್ಕೆ ನೀವು ವಾಟ್ಸಪ್ ಮಾಡಿದ್ರೆ ಅಂದ್ರೆ ನಿಮಗೂ ಕಳಿಸ್ಕೊಡ್ತದೆ. ಓಕೆ, ಶೇರ್ ದಿಸ್ ಇನ್ಫಾರ್ಮೇಶನ್ ಟು ಆಲ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು, ಸಿ ಯು ಇನ್ ನೆಕ್ಸ್ಟ್. ಹಾಯ್ ಲೋಡಿ ಸ್ಟೂಡೆಂಟ್ಸ್, ವೆಲ್ಕಮ್ ಟು SPC ಕೋಚಿಂಗ್ ಸೆಂಟರ್ ವಿಜಯಪುರ. ಈ ವಿಡಿಯೋದ ಮುಖಾಂತರ ಇವತ್ತಿಂದು ಏನ್ ಡಿಸ್ಕಷನ್ ಮಾಡ್ತೀರಿ ಸರ್ ಅಂತಂದ್ರೆ 2026 PUC ಟು ವೆಕೇಶನ್ ಕ್ಲಾಸಸ್ KCET ನೀಟ್ JEE ಎಲ್ಲಾ 2026 PUC 2 ಯಾರು ಎಂಟ್ರಿ ಕೊಡ್ತಿರಲ್ಲ ಅವರಿಗೆ ಕ್ಲಿಯರ್ ಆಗಿ ಎಲ್ಲಾನು 5 ಮಿನಿಟ್ಸ್ ಒಳಗಡೆ ಡಿಸ್ಕಷನ್ ಮಾಡಿರ್ತದ. ಮತ್ತೆ SPC ಏನು ಪಾಂಪ್ಲೆಟ್ ಇದೆಯಲ್ಲ ಇದರದಿಂದ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಪ್ರಿವಿಯಸ್ ಇಯರ್ ಅದು ಅಪಿಯರ್ ಆಗ್ತಾವ. ಮತ್ತೆ ಈ ವರ್ಷ ಅಪಿಯರ್ ಆಗ್ತಾವ. ಪ್ರಿವಿಯಸ್ ಇಯರ್ ಅಪಿಯರ್ ಆಗಿದ್ದು ಮತ್ತೆ ಈ ವರ್ಷ ಅಪಿಯರ್ ಆಗಂತಾವ. ಸೊ ಇದು ಎಲ್ಲರೂ ಇದರನ್ನು ಕ್ವಶನ್ಸ್ ನ ಕಂಪ್ಲೀಟ್ ಆಗಿ ತರವಾಗಿ ಪ್ರಿಪರೇಷನ್ ಮಾಡ್ಕೋರಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಯುವರ್ first PUC exams as well as for your second PUC exams. Let's get into the special offer concerned to the PUC to 2026 PCMB vacation classes ಆಗಿರ್ಬೋದು, KCET ನೀಟ್ ಕ್ಲಾಸಸ್ ಆಗಿರ್ಬೋದು. SPUC ಒಳಗಡೆ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ 4 ಸಬ್ಜೆಕ್ಟ್ ಕಲಿಸ್ಕೊಡ್ತದೆ. ಬೇರೆ ಕೋಚಿಂಗ್ ತರ 1-2 ಸಬ್ಜೆಕ್ಟ್ ಕಲಿಸ್ಕೊಡಲ್ಲ. KCET, ನೀಟ್, JEE, IIT. ಸೊ ಯಾರ್ಯಾರಿಗೆ ಬೇಕಲ್ಲ ಇಂಟಿಗ್ರೇಟೆಡ್ ಬೇಕಂದ್ರೆ ಇಂಟಿಗ್ರೇಟೆಡ್ ಕಲಿಸ್ಕೊಡ್ತದೆ. ಸೊ ಬರೇ PCMB ಬೇಕಂದ್ರೆ PCMB ಸೊ ಆ ತರನು ಕಲಿಸ್ಕೊಡ್ತದೆ. SPUC ಕೋಚಿಂಗ್ ಸೆಂಟರ್ ಅನ್ನೋದು 2016ರಲ್ಲಿ ಸ್ಟಾರ್ಟ್ ಆಗಿದೆ. ಸತತವಾಗಿ 10 ವರ್ಷಗಳ ಕಾಲ ಹೈಯೆಸ್ಟ್ ರಿಸಲ್ಟ್ ಕೊಡುವಲ್ಲಿ ಯಶಸ್ವಿಯನ್ನು ಸಾಧಿಸಿದೆ. ಸೊ 100% ರಿಸಲ್ಟ್ ಯು ಆರ್ ಗೋಯಿಂಗ್ ಟು ಗೆಟ್ ಕ್ವಾಲಿಟಿ ಎಜುಕೇಶನ್ ಬೈ ವೆಲ್ ಕ್ವಾಲಿಫೈಡ್ ಸೊ ಇಂಜಿನಿಯರ್ಸ್. ಸೊ ಮೈ ಕ್ವಾಲಿಫಿಕೇಶನ್ ಇಸ್ BE, MTech, MSc, PhD is going on. So 15-year experience I am having in engineering field, whereas 10-year experience in PUC line PCMB 4 ಕುರ್ದು more than ಎಷ್ಟು ಸರ್ ಅಂತಂದ್ರೆ 50 to 60 times ಕಲಿಸಿದ ಎಕ್ಸ್ಪೀರಿಯನ್ಸ್. ಈ ಬೆಸ್ಟ್ ಅಪರ್ಚುನಿಟಿನ ನೀವು ಎಲ್ಲರೂ ಯುಟಿಲೈಸೇಷನ್ ಮಾಡ್ಕೋರಿ. 2026 ವೆಕೇಶನ್ ಜಾಯ್ನ್ ಆಗಿ ಅದರದ ಸದುಪಯೋಗ ಪಡಿಸೋರಿ. ಯಾಕಂದ್ರೆ ನಾವೇನ್ ಲಾಸ್ಟ್ ಇಯರ್ ಈ ವರ್ಷ ಕೋಚಿಂಗ್ ಸ್ಟಾರ್ಟ್ ಮಾಡಲಿಲ್ಲ, 10 ವರ್ಷದ ಅದಕ್ಕೆ 10th ಇಯರ್ ಸೆಲಿಬ್ರೇಷನ್ ಪಾಯಿಂಟ್ ಆಫ್ ವ್ಯೂ ಒಂದು ಸ್ಪೆಷಲ್ ಆಫರ್ ಇದೆ. ಏನಂತ ಹೇಳಿದೆ ಸರ್ ಅಂತಂದ್ರೆ PCMB ಬೇಕಂದವ್ರಿಗೆ ನಾರ್ಮಲ್ ಫೀಸ್ 16,000 ಇರ್ತದೆ. ಅದರ ಬದಲಾಗಿ ಸೊ ಜಸ್ಟ್ ಸ್ಪೆಷಲ್ ಆಫರ್ ಏನಿದೆ ಸರ್ 4,000 ಒಳಗಡೆ ಇದು ಎಲ್ಲಾ ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ ದವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ 4,000 ದಾಗ ಇಟ್ಟೈತೆ. ಇದು ಲಿಮಿಟೆಡ್ ಸೀಟ್ಸ್, ಫಸ್ಟ್ 50 ಸೀಟ್ಸ್ ಅಪ್ಲಿಕೇಬಲ್ ಆಗ್ತದೆ. ಸೊ ಅದು 50 ಸೀಟ್ಸ್ ರೀಚ್ ಆಗಿದ ಬಳಕ ಬಂದು ನಮಗ್ ಫೀಸ್ ಕಡಿಮೆ ಮಾಡ್ರಿ ಅಂತಂದ್ರೆ ಮಾಡೋದಾಗಂಗಿಲ್ಲ. ಅದಕ್ಕೆ ಯಾರು ಫಸ್ಟ್ ಬರ್ತಾರಲ್ಲ ಫಸ್ಟ್ ಚಾನ್ಸ್ ದಟ್ ಗೋಸ್ ಟು ದಿ ಸೊ ಫಸ್ಟ್ ಕಮ್ಸ್ ಫಸ್ಟ್ ಚಾನ್ಸ್. ಅದಕ್ಕೆ ಇದು PCMB 4 ತಿಂಗಳು ಕಲಿಸ್ಕೊಡ್ಲಕ್ಕ ಜಸ್ಟ್ ಅಟ್ 4,000 ಇನ್ಸ್ಟೆಡ್ ಆಫ್ 16,000. ನೆಕ್ಸ್ಟ್ ನಮಗೆ ಇಂಟಿಗ್ರೇಟೆಡ್ ಬೇಕ್ರಿ ಸರ್, 1 ಇಯರ್ ಫುಲ್ ಬೇಕ್ರಿ. PCMB, KCET, ನೀಟ್, JEE, IIT ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಬೆಸ್ಟ್ ಆಗಂಗ ಅಂತಂದ್ರೆ ಅದ್ರ ನಾರ್ಮಲ್ ಫೀಸ್ 30,000 ಇದೆ. ಅದ್ರ ಬದಲಾಗಿ ಈಗ ಸ್ಪೆಷಲ್ ಆಫರ್ ಜಸ್ಟ್ ಅಟ್ 10,000 ಸಿಗ್ತೈತಿ. ಇದನ್ನು ಫಸ್ಟ್ 50 ಸೀಟ್ಸ್ ಅಪ್ಲಿಕೇಬಲ್ ಆಗ್ತದೆ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ರಲ್ಲ ನೀವು ಮತ್ತೆ ನಿಮ್ ಫ್ರೆಂಡ್ಸ್ ವೆಲ್ ಇನ್ ಅಡ್ವಾನ್ಸ್ ನೀವು ಅಡ್ಮಿಷನ್ ತಗೊಂಡು ಬಿ ರೆಡಿ. ಸರ್ ವೆಕೇಶನ್ ಕ್ಲಾಸಸ್ ಏನ್ ಹಿಡಿದು ಸ್ಟಾರ್ಟ್ ಆಗ್ತಾವ್ರ ಅಂದ್ರೆ 19th February 2026 ಹಿಡಿದು ಸ್ಟಾರ್ಟ್ ಆಗ್ತಾವ. ಫಸ್ಟ್ 15 days ಫ್ರೀ ಮತ್ತೆ ಡೆಮೋ ಕ್ಲಾಸಸ್ ಇರ್ತದೆ. ಸೊ ಫುಲ್ ಡೇ ಮಾರ್ನಿಂಗ್ 7 o'clock ಟು ಈವ್ನಿಂಗ್ 7 o'clock ತನಕ ಡಿಫ್ರೆಂಟ್ ಬ್ಯಾಚಸ್ ಇರ್ತಾವ. ಒಬ್ರಿಗೆ ಮಾರ್ನಿಂಗ್ ಬಂದವ್ರು ಈವ್ನಿಂಗ್ ತನಕ ಆತರ ಇರಲ್ಲ. PCMB ಡಿಫ್ರೆಂಟ್ ಬ್ಯಾಚಸ್ ಡಿಫ್ರೆಂಟ್ ಟೈಮಿಗೆ ಇರ್ತಾವ. ಸೊ ಫಸ್ಟ್ 15 days ಒಳಗಡೆ ನೀವು ಹೆಂಗ್ ಕಲಿಸ್ತೀವಿ ಏನು ಎಂತ ನಿಮ್ಗೆ ತಿಳಿತದೋ ಇಲ್ಲೋ ಬೆಸ್ಟ್ ಆಗ್ತದೋ ಇಲ್ಲೋ ಅಂತೇಳಿ ಕನ್ಫರ್ಮೇಶನ್ ಆದ ಬಳಿಕ ಈ ಸ್ಪೆಷಲ್ ಆಫರ್ಲೆ ಸೊ ಅಡ್ಮಿಷನ್ ತಗೊಂಡು ಬಿ ರೆಡಿ ಫಾರ್ ಯುವರ್ ವೆಕೇಶನ್ ಕ್ಲಾಸಸ್. ಸರಿ, ವೆಕೇಶನ್ ಕ್ಲಾಸಸ್ ಟೈಮಿಂಗ್ ಯಾವ ತರ ಇದೆ ಅಂದ್ರೆ ಮಾರ್ನಿಂಗ್ ಒಂದು ಬ್ಯಾಚ್ ಮತ್ತೆ ಈವ್ನಿಂಗ್ ಒಂದು ಬ್ಯಾಚ್. ಒಂದ್ ಬ್ಯಾಚ್ 60 ಸ್ಟೂಡೆಂಟ್ಸ್ ಅಷ್ಟೇ ಲಿಮಿಟ್ ಇಟ್ಟಿರ್ತೀವಿ ನಾವು. ಮಾರ್ನಿಂಗ್ ಬ್ಯಾಚ್ ಯಾವ ತರ ಟೈಮ್ ಟೇಬಲ್ ಇದೆ ಸರ್ ಅಂತಂದ್ರೆ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ 3 days 6 o'clock to 7 o'clock 3 days ಫಿಸಿಕ್ಸ್ ತಗೊಂಡ್ರ 7 to 8 o'clock ಅದೇ 3 days ಮ್ಯಾಥಮೆಟಿಕ್ಸ್ ನ ಕಂಡಕ್ಟ್ ಮಾಡಿರ್ತದೆ. ನೆಕ್ಸ್ಟ್ ಥರ್ಸ್ಡೇ, ಫ್ರೈಡೆ, ಸ್ಯಾಟರ್ಡೆ 3 days ಬಯಾಲಜಿ ಕಂಡಕ್ಟ್ ಮಾಡಿದ್ರೆ ನೆಕ್ಸ್ಟ್ 7 to 8 3 days ಇದೆಯಲ್ಲ ಅದು ಕೆಮಿಸ್ಟ್ರಿ ಕಂಡಕ್ಟ್ ಮಾಡಿರ್ತ. ಸಂಡೇ ಒಂದ್ ದಿನ 8 o'clock to 11 o'clock 3 hours ದಷ್ಟು. ಸೊ ಅಲ್ಲಿ ಯಾವ್ದು ಸಬ್ಜೆಕ್ಟ್ ತಗೋಬೇಕು ಅನ್ನೋದು ಡಿಸೈಡ್ ಮಾಡಿ ಎಲ್ಲಾ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಂಗ ಇಲ್ಲಿ ಮಾರ್ನಿಂಗ್ ಬ್ಯಾಚ್ ನ ಕಂಡಕ್ಟ್ ಮಾಡಿರ್ತ. ನೆಕ್ಸ್ಟ್ ಈವ್ನಿಂಗ್ ಬ್ಯಾಚ್ ಸರ್ ಅಂತಂದ್ರೆ 5:30 ದಿಂದ ಸೊ 8 o'clock ತನಕ. ಅದ್ರಾಗ 5:30 ದಿಂದ 7 o'clock ತನಕ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಫಸ್ಟ್ 3 days ಫಿಸಿಕ್ಸ್ ತಗೊಂಡ್ರ ನೆಕ್ಸ್ಟ್ ಅದೇ 7 to 8 o'clock ಅದೇ 3 days ಮ್ಯಾಥಮೆಟಿಕ್ಸ್ ನ ಕಂಡಕ್ಟ್ ಮಾಡಿರ್ತ. ಥರ್ಸ್ಡೇ, ಫ್ರೈಡೆ, ಸ್ಯಾಟರ್ಡೆ 5:30 ದಿಂದ 7 o'clock ತನಕ 3 days ಬಯಾಲಜಿ ಕಂಡಕ್ಟ್ ಮಾಡಿದ್ರ ನೆಕ್ಸ್ಟ್ ಅದೇ 7 to 8 o'clock ಅದೇ 3 days ಕೆಮಿಸ್ಟ್ರಿನ ಕಂಡಕ್ಟ್ ಮಾಡಿರ್ತ. ಸಂಡೇ ಒಂದ್ ದಿನ ಏನಿರ್ತಪ್ಪ ಅಂದ್ರೆ 3 o'clock to
6 o'clock ತನಕ ಇರ್ತೈತಿ. ಇದೆಷ್ಟು ಕಂಪ್ಲೀಟ್ ಓವರ್ ವ್ಯೂ ಅಬೌಟ್ ದ PUC ಟು ಯಾವುದು 2026 PCMB ವೆಕೇಶನ್ ಕ್ಲಾಸಸ್. ನೆಕ್ಸ್ಟ್ ಸರ್ ಅಂತಂದ್ರೆ JEE ಅದನ್ನು ಡಿಸ್ಕಷನ್ ಮಾಡಿರ್ತ. ಯಾರ್ಯಾರು ಇಂಟಿಗ್ರೇಟೆಡ್ ಬೇಕಂತೀರಿ ಇಂಟಿಗ್ರೇಟೆಡ್ ಈ ಸ್ಪೆಷಲ್ ಆಫರ್ನ ಯುಟಿಲೈಸೇಷನ್ ತಗೋರಿ. ಯಾರ್ಯಾರು ಬರೀ PCMB 4 ತಿಂಗಳದಾಗ ನಾವು ಮುಗಿಸ್ಕೊಂಡು ಹೋಗ್ತೀವ್ರಿ ಸರ್ ಆ ತರ ಬೇಕು ಅನ್ನೋರು, ಸೊ ಇಲ್ಲೇನು 7-8-10 ತಾಸು ಗಟ್ಲೆ ಕಂಟಿನ್ಯೂಸ್ ತಗೊಂಡು ಏನು ತಿಳಿಲಾರಂಗ್ ಮಾಡಂಗಿಲ್ಲ. ಅಗ್ದಿ ಸಿಸ್ಟಮೆಟಿಕ್ ಮಾರ್ನಿಂಗ್ ಅನ್ನೋರು ಮಾರ್ನಿಂಗ್ ಬರ್ಬೋದು, ಈವ್ನಿಂಗ್ ಅನ್ನೋರು ಈವ್ನಿಂಗ್ ಬರ್ಬೋದು. ಮಾರ್ನಿಂಗ್ ಈವ್ನಿಂಗ್ ಎರಡು ಕಡೆ ಕಂಬೈನ್ಡ್ ಅನಿಸೋರು. ಸೊ ಫಸ್ಟ್ ಡೆಮೋ ಕ್ಲಾಸಿಗೆ ಬಂದು ಅಟೆಂಡ್ ಆಗ್ರಿ. ಅವಾಗ ನಿಮಗೆ ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಕೊಟ್ಟು ಅದ್ರ ಪ್ರಕಾರ ನಿಮಗೆ ಕ್ಲಾಸಸ್ನ ದಿ ಬೆಸ್ಟ್ ವೇದೊಳಗಡೆ, ಯಾಕಂದ್ರ ಒಂದಲ್ಲ ಎರಡಲ್ಲ 50-60 ಸಲ ಕಲಿಸಿದ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಅಗ್ದಿ ಲೋವೆಸ್ಟ್ ಇಡೀ ಬಿಜಾಪುರದಾಗ ಎಲ್ಲಾ ಕೋಚಿಂಗ್ಗಳು ತಿರುಗಾಡಿ ಎಲ್ಲಿ ತಿಳಿಲಿಲ್ಲ ಅಂದ್ರೆ ಇಲ್ಲಿ ಬರೀ ಪರ್ಫೆಕ್ಟ್ ಆಗಿ ನಿಮಗೆ ಫೇಲ್ ಆಗ್ತೀನಿ ಅನ್ನೋರಿಸಿದನೆ ಪಾಸ್ ಆಗಂಗ ಮತ್ತೆ ಹೈಯೆಸ್ಟ್ ಪರ್ಸೆಂಟೇಜ್ ಆಗಂಗ ಮಾಡಿಸ್ಕೊಡ್ತೈತಿ. ಸೊ ಇಲ್ಲಿ ಅಗ್ದಿ ಸಿಸ್ಟಮೆಟಿಕ್ ವೇದೊಳಗೆ ಏರ್ ಕಂಡೀಷನಿಂಗ್ ಕ್ಲಾಸ್ ರೂಮ್ ಇದೆ. ಅದರದ್ದು ಕ್ಲಾಸ್ ರೂಮ್ದು ಒಂದು ಓವರ್ ವ್ಯೂನ ಯು ಕ್ಯಾನ್ ಗ್ಲಾನ್ಸ್ ಹಿಯರ್. ಯಾಕಂದ್ರೆ ಇಲ್ಲಿ ಸಿಸ್ಟಮೆಟಿಕ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಜೊತೆಗೆ ಪರ್ಫೆಕ್ಟ್ ಆಗಿ ಕಲಿಸುತ್ತೆ. ಸೊ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್ ಬೈ ಲೋವೆಸ್ಟ್ ಕಾಸ್ಟ್, ದಟ್ ಇಸ್ ದ ಅಲ್ಟಿಮೇಟ್ ಮೋಟೋ ಆಫ್ SPUC ಕೋಚಿಂಗ್ ಸೆಂಟರ್. Okay, let us glance the interior overview air conditioning classroom of the SPUC coaching center. So here is the AC. ಅಗ್ದಿ ಬೆಸ್ಟ್ ವೇದೊಳಗಡೆ ಇವನ್ ಸಮರ್ದಾಗಲಿ ಯಾವುದೇ ಕಂಡೀಷನ್ದಾಗಲಿ ನಿಮಗೆ ಬೆಸ್ಟ್ ವೇದೊಳಗಡೆ ಕಲ್ಸ್ಲಿಕ್ಕೆ ಏರ್ ಕಂಡೀಷನಿಂಗ್ ಕ್ಲಾಸ್ ರೂಮ್. ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್ ದಿ. ಸೊ ಇಲ್ಲಿ ಆನ್ಲೈನ್ ಕ್ಲಾಸ್ನು ಹೊಂಟೈತಿ ನೋಡ್ರಿ. ಸೊ ಇದು ಇಲ್ಲಿ ಬಯಾಲಜಿದ ಡಯಾಗ್ರಾಮ್ಸ್ ನ ಡಿಸ್ಪ್ಲೇ ಮಾಡೈತಿ. ಒಂದ್ ಸೈಡ್ ಬಾಯ್ಸ್, ಇನ್ನೊಂದ್ ಸೈಡ್ ಗರ್ಲ್ಸ್. ಅಗ್ದಿ ಸಿಸ್ಟಮೆಟಿಕ್ಲಿ 60 ಸ್ಟೂಡೆಂಟ್ಸ್ ಇನ್ ಒನ್ ಬ್ಯಾಚ್ we are going to maintain. Okay, so just this is on the one side, that is boy side. Next you can glance the another side, so that is concerned to the girl side. So one kade systematic girls the sitting arrangement, one kade systematically boys sitting arrangement. So agdi perfect agi kutgondu agdi well conditioned illide nodri 86 inch du. So ಏನಪ್ಪ ಅಂದ್ರೆ ಡಿಜಿಟಲ್ ಬೋರ್ಡ್ ಹೈಬ್ರಿಡ್ ಕ್ಲಾಸ್ ರೂಮ್ ಸಿಸ್ಟಮ್ ಗೆ. ಸೊ ನೆಕ್ಸ್ಟ್ ಈ ಕಡೆ ಕಂಪ್ಲೀಟ್ ಇಂಟೀರಿಯರ್ ಆಫ್ ದಿ SPUC ಕೋಚಿಂಗ್ ಸೆಂಟರ್ ದ ಕ್ಲಾಸ್ ರೂಮ್ ದ ಡೀಟೇಲ್ಸ್. ಓಕೆ, ಅಗ್ದಿ ಬೆಸ್ಟ್ ವೇದೊಳಗಡೆ ಕಲೀಲಿಕ್ಕೆ ಒಂದು ಗೋಲ್ಡನ್ ಅಪರ್ಚುನಿಟಿ ಇದೆ. ಲೋವೆಸ್ಟ್ ಫೀಸ್ ದೊಳಗಡೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್. ಇದು ಫಸ್ಟ್ ಟೈಮ್ ನಾವು ಕೊಡ್ತಾ ಇದ್ದಿದ್ದು ಎಲ್ಲ ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ ಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ. ಸೊ 10th year celebration point of view, we are giving first 50 seats just at 4,000 PCMB. Next 50 seats so KCET NEET integrated ಅದನ್ನು ಎಷ್ಟ್ರಾಗ್ರಿ ಸರ್ ಜಸ್ಟ್ at 10,000 rupees. ಸೊ ಫಸ್ಟ್ ಕಮ್ಸ್ ಫಸ್ಟ್ ಚಾನ್ಸ್. ಆಮೇಲೆ ಬಂದು ಸರ್ ನಮಗೆ ಒಂದಿಷ್ಟು ಫೀಸ್ ಕಡಿಮೆ ಮಾಡ್ರಿ, ನಾವು ಎಕನಾಮಿಕಲಿ ಪುವರ್ ಇದ್ದೀವ್ರಿ ಹಂಗೆಲ್ಲ ಕೇಳೋದಕ್ಕಿಂತ ಈಗ ವೆಲ್ ಇನ್ ಅಡ್ವಾನ್ಸ್ ಪ್ಲೇಸ್ ಮಾಡಿದ್ವಿ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ, ಸೊ ನೀವು 19th ಎಲ್ಲ ಡೆಮೋ ಕ್ಲಾಸ್ ಅಟೆಂಡ್ ಆಗಿ ಹಂಗ ಅಂತೇಳಿ ಅನ್ನೋದಕ್ಕಿಂತ ಈಗಿನಿಂದ ನೀವು ಬೇಕಂದ್ರೆ ಈಗೇ ಬಂದ್ರು ಡೆಮೋ ಕ್ಲಾಸಸ್ ನ ತಗೋತದ. ಫಸ್ಟ್ PUC ಕ್ಲಾಸಸ್ ನ ಕಲಿಸ್ಕೊಡ್ತದೆ. ಇಂಪಾರ್ಟೆಂಟ್ ಕ್ವಶನ್ಸ್ ಫಿಸಿಕ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಕೆಮಿಸ್ಟ್ರಿದು, ಬಯಾಲಜಿದು. ಸೊ ಬೇಕಂದ್ರು ಕೋಚಿಂಗ್ ನಂಬರ್ಗೆ ಕಮ್ಯುನಿಕೇಟ್ ಮಾಡ್ಕೊಂಡು, ಸೊ ಇವಾಗಿನ ನೀವು 19th ತನಕ ವೇಟ್ ಮಾಡಟ್ಲೆ ಅವು 50 ಸೀಟ್ಸ್ ಅದು ಅಂತಂದ್ರೆ ಆಮೇಲೆ ಆಫರ್ ಹೋಗ್ತೈತೆ. ಅದಕ್ಕೆ ವೆಲ್ ಇನ್ ಅಡ್ವಾನ್ಸ್ whoever interested and whoever already planned to join the SPUC coaching center, ಈಗ ಆಲ್ರೆಡಿ ಅಡ್ಮಿಷನ್ಸ್ ಆಗಿದಾವ, ಸ್ಟಾರ್ಟ್ ಆಗಿ ಪ್ರೊಸೆಸ್. ಈಗ ಮತ್ತೆ ಲಿಮಿಟೆಡ್ ಸೀಟ್ಸ್ ಇದಾವ, ಅದು ಮುಗಿದ ಬಳಕ ಬಂದಕ್ಕೆ ನಮ್ಗೆ ಫೀಸ್ 4,000 ಮಾಡಿಕೊಡ್ರಿ ಸರ್, 10,000 ಮಾಡಿಕೊಡ್ರಿ ಅಂತೇಳಿ ಈ ತರ ಡಿಸ್ಕಷನ್ ಮಾಡೋದಕ್ಕಿಂತ ವೆಲ್ ಇನ್ ಅಡ್ವಾನ್ಸ್ ಯು ಕ್ಯಾನ್ ಪ್ಲಾನ್ ಯುವರ್ ಅಡ್ಮಿಷನ್ ಪ್ರೊಸೆಸ್. So thank you once again and see you in the next class. So before proceeding that ನಿಮ್ ಜೂನಿಯರ್ಸ್ ಗೆ ಯಾಕಂದ್ರೆ ಎಲ್ಲರೂ ಈಗ ಯೂಸ್ ತಕೊಂತೀರಿ. ಎಷ್ಟೋ ಸ್ಟೂಡೆಂಟ್ಸ್ ಗೆ ಫಸ್ಟ್ PUC ಓದೋರಿಗೆ ಏನು ಗೊತ್ತಿರಂಗಿಲ್ಲ. SPUC ಯೂಟ್ಯೂಬ್ ಗೊತ್ತಿರಂಗಿಲ್ಲ, ಆನ್ಲೈನ್ ಗೊತ್ತಿರಂಗಿಲ್ಲ, ಆಫ್ಲೈನ್ ಗೊತ್ತಿರಂಗಿಲ್ಲ. ಸೊ ಅದಕ್ಕೆ ಯಾರ್ಯಾರಿಗೆ ನಿಮ್ಗೆ ಪರಿಚಯ ಇದ್ದವ್ರು ಇದ್ದಾರಲ್ಲ, ಫಸ್ಟ್ PUC ಯಾರ್ದು ಈಗ 19th ಎಕ್ಸಾಮ್ ಮುಗಿತದ, ಹಿಂದಿ ಇದ್ದವ್ರದ್ದು 21th ಮುಗಿತದ. ಸೊ ಅದಕ್ಕೆ 19th ಹಿಡಿದು ಸೊ ಅವ್ರಿಗೆ ವೆಕೇಶನ್ ಕ್ಲಾಸಸ್ ಆಫ್ಲೈನ್ ಆಸ್ ವೆಲ್ ಆಸ್ ಆನ್ಲೈನ್. ಆಫ್ಲೈನ್ ಫಸ್ಟ್, ಆನ್ಲೈನ್ ಬೇಕಂದ್ರು ಕೋಚಿಂಗ್ ನಂಬರ್ಗೆ ಕಮ್ಯುನಿಕೇಟ್ ಇಲ್ಲ ಏನಿದೆಲ್ಲ ಕೋಚಿಂಗ್ ನಂಬರ್ ಇದು ಕಮ್ಯುನಿಕೇಟ್ ಮಾಡೋದಂದ್ರೆ ಅವರಿಗೆ ಮಾಡಿಕೊಡ್ತೈತಿ. ಈಗ ಆಲ್ರೆಡಿ ಒಂದು ಸಕ್ಸಸ್ ಕೋರ್ಸ್ ಅಂತ ಹೇಳಿದೆ. ಸೊ ಆಲ್ರೆಡಿ ಅದು ಲಾಂಚ್ ಮಾಡಿದ್ ನೋಡ್ರಿ ಸಕ್ಸಸ್ ಕೋರ್ಸ್, ಜಸ್ಟ್ 1,999 ಒಳಗಡೆ ಇದೆ. ಸೊ ಅದು March 30th ಎಂಡ್ ಆಗ್ತದ ಆಫರ್. ಸೊ ಆನ್ಲೈನ್ ಕೋರ್ಸ್ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರ ಅವ್ರಿಗೆ ಬೈ ಮಾಡ್ಕೊಂತ ಹೇಳ್ರಿ. ಸೊ ಆಫ್ಲೈನ್ ಆದ್ರೆ 10th year celebration point of view, ಸೊ ಫಸ್ಟ್ 50 ಸೀಟ್ಸ್ಗೆ ಸೊ 4,000 ಕೊಡೋದು ಪ್ಲಾನ್ ಇದೆ ನೋಡಿ. ಓಕೆ, ಆಲ್ರೆಡಿ ಅಡ್ಮಿಷನ್ ಆಗಿ ಸೊ ಮೋರ್ ದನ್ 20 ಸೀಟ್ಸ್ ಆಲ್ರೆಡಿ ಸೊ ಅಡ್ಮಿಷನ್ ಆಗಿದ್ದಾವೆ. ಸೊ ನೆಕ್ಸ್ಟ್ ಇನ್ನೊಂದು 30 ಸೀಟ್ಸ್ ಉಳಿದಾವೆ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರಲ್ಲ, ಸೊ ಟೆಲ್ ದೆಮ್ ಟು ಗೆಟ್ ದಿ ಅಡ್ಮಿಷನ್ ಆನ್ ಆರ್ ಬಿಫೋರ್ 20th of February. ಮುಗಿದ ಬಳಕ ಬಂದ್ರೆ ಸೊ ಯಾವುದೇ ಕಾರಣಕ್ಕೂ ಫೀಸ್ ಹೊಳ್ಳಿ ರೆಡ್ಯೂಸ್ ಮಾಡಂಗಿಲ್ಲ, ನಾರ್ಮಲ್ ಫೀಸ್ ಹೋಗ್ತಾ. ಸೊ ಅದು PCMB ಒನ್ ಟೈಮ್ ಕಂಪ್ಲೀಟ್ ಆಗಿ ಮುಗಿಸ್ಕೊಡ್ಲಕ್ಕ. ಓಕೆ, ಕಂಪ್ಲೀಟ್ ಆಗಿ 4 months ಆಫ್ಲೈನ್ ಕ್ಲಾಸಿಗೆ 4,000 ಇದೆ. ಆನ್ಲೈನ್ ಆದ್ರೆ ಜಸ್ಟ್ 1,999 ಇದೆ ನೋಡ್ರಿ.
ಓಕೆ. ಸೊ ನೆಕ್ಸ್ಟ್ KCET ನೀಟ್ ಇಂಟಿಗ್ರೇಟೆಡ್ 1 ಇಯರ್ ಫುಲ್ ಲಾಂಗ್ ಬೇಕಾಗಿತ್ತಂದ್ರೆ ಅಂಥವ್ರಿಗೆ ಜಸ್ಟ್ ಎಷ್ಟಾಗ್ರಿ ಸರ್ 10,000 ರುಪೀಸ್ ಒಳಗಡೆ ಇಯರ್ ಪೂರ್ತಿ. ಸೊ ಮಾರ್ನಿಂಗ್ 6 o'clock to 8 o'clock 2 hours ದಷ್ಟು ಡೈಲಿ ಕ್ಲಾಸಸ್ ಕಂಡಕ್ಟ್ ಮಾಡಿ PCMP ಫಸ್ಟ್ ಮುಗಿಸ್ಕೊಡ್ತದೆ. ನೆಕ್ಸ್ಟ್ KCET ನೀಟ್ JEE ಎಲ್ಲದ್ರದ್ದು ಇಂಟಿಗ್ರೇಟೆಡ್ ಕೋರ್ಸ್ ಹೋಗ್ತದೆ. ಸೊ ಯು ಕ್ಯಾನ್ ಇನ್ಫಾರ್ಮ್. ಸೊ ಯಾರ್ಯಾರು ಇಲ್ಲಿ ವಿಜಯಪುರದಾಗ ಇರ್ತಾರಲ್ಲ ಅವರಿಗೆ ಸೊ ರೋಡ್ ಮ್ಯಾಪ್ ಅದು ಗಾಂಧಿ ಚೌಕ್ ಗೊತ್ತೇ ಇರ್ತೈತಿ. ಗಾಂಧಿ ಚೌಕ್ದಿಂದ ಜಸ್ಟ್ 100 ಮೀಟರ್ ದಷ್ಟು 1 minute ದಷ್ಟು ವಾಕ್ SS ರೋಡ್ ಹೊಂಟ್ರೆ ಅಂದ್ರೆ ಸಿದ್ದೇಶ್ವರ ಗುಡಿ ಕಡೆಗೆ ಶಾಸ್ತ್ರಿ ಮಾರ್ಕೆಟ್ ಅದ ಅಪೋಸಿಟ್ PVC ಗೊಂದಿಯವರದ ಬಿಲ್ಡಿಂಗ್ ಮೇಲ್ಗಡೆ. ಸೊ ಇಲ್ಲಿ ಗಾಂಧಿ ಚೌಕ್ದಾಗ ನಿಂತ್ರೆ SPVC ಅಂತೇಳಿ ದೊಡ್ಡ ಬೋರ್ಡ್ ಕಾಣಿಸ್ತದೆ, ಅಲ್ಲೇ ಕ್ಲಾಸಸ್ ಕಂಡಕ್ಟ್ ಮಾಡ್ತದೆ. ಯು ಕ್ಯಾನ್ ಇನ್ಫಾರ್ಮ್. ಸೊ ಹ್ಯಾಸ್ ಅಟೆಂಡ್ ದಿ ಸೊ ಡೆಮೋ ಕ್ಲಾಸಸ್ ಫಸ್ಟ್ 15 ಡೇ. ಅವ್ರಿಗೆ ಕೆಲವೊಬ್ರಿಗೆ ಡೌಟ್ ಇರ್ತೈತಿ. ಸೊ ಈಗ ಅಡ್ವಾನ್ಸ್ ಅಡ್ಮಿಷನ್ ತಗೊಂಡು ಹೆಂಗೋ ತಿಳಿತದೋ ಇಲ್ಲೋ ಅದಕ್ಕೆ ಅಂತೇಳಿ ನಾವು ನಿಮ್ಗೆ ತಿಳಿಸಿರಿ ಅಂತ ಹೇಳಿ ಹೇಳ್ಬಿಟ್ಟಿರ್ತೀವಿ. ಯಾಕಂದ್ರೆ ಯೂಟ್ಯೂಬ್ನಾಗ ಮತ್ತೆ ಆ್ಯಪ್ದೊಳಗೆ ಆಲ್ರೆಡಿ 20 to 30 hours ಗಟ್ಲೆ ಇಲ್ಲಿ ಯೂಟ್ಯೂಬ್ನಾಗ ಅಂತೂ 420 425 ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿವಿ. ಅಷ್ಟು ನೋಡಿದಾಗೂ ಕೆಲವೊಬ್ರಿಗೆ ಡೌಟ್ ಇತ್ತಂದ್ರೆ ಅಂಥವ್ರಿಗೆ 15 ದಿನ ಡೆಮೋ ಕ್ಲಾಸ್ ಕುಂದ್ರತ್ತೇಳ್ರಿ. ಪರ್ಫೆಕ್ಟ್ ಆಗಿ ತಿಳಿತದಂದ್ರೆ ಅವ್ರಿಗೆ ಪಾಸ್ ಆಗ್ತೀವಿ ಅನ್ನೋದು ಕಾನ್ಫಿಡೆನ್ಸ್ ಬಂದ್ರೆ ಅಡ್ಮಿಷನ್ ತಗೋತೀರಿ. ಇಲ್ಲಾಂದ್ರೆ ಇಡೀ ಬಿಜಾಪುರದಾಗ ಎಲ್ಲಿ ಬೇಕಾದಲ್ಲಿ ತಿರುಗಾಡಿ ಆಮೇಲೆ ಎಲ್ಲಿ ತಿಳಿಲ್ಲ ಇಲ್ಲಿ ಬಾ ಅಂತ ಹೇಳ್ರಿ ಪರ್ಫೆಕ್ಟ್ ಆಗಿ ತಿಳಿಯಂಗ್ ಕಲಿಸ್ಕೊಡ್ತದೆ. 1 2 ಅಲ್ಲ 4 ಸಬ್ಜೆಕ್ಟ್ ನ ಪರ್ಫೆಕ್ಟ್ ಆಗಿ ತಿಳಿಸ್ಕೊಡ್ತೈತಿ. ಓಕೆ, ಲೆಟ್ಸ್ ಗೋ ಹೆಡ್ ದ ನೆಕ್ಸ್ಟ್. ಇಲ್ಲಿ ಹೇಳಿದೇವಲ್ಲ ನಿಮಗಂತೂ ಸಾಧನ ಕೋರ್ಸ್ ದಿ ಬೆಸ್ಟ್ ನೋಡ್ರಿ. ಓಕೆ, ಲೆಟ್ಸ್ ಗೋ ಹೆಡ್ ದ